ಎಲ್ಲರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ಮುಂಜಾನೆ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಬುಂತಾಯ ಎದ್ದೊಂದು ಗಳಿಗೆ ನೆನೆದೇನು. ನಮ್ಮ ಮೂಲ ಜನಪದ ಸಂಸ್ಕೃತಿಗೆ ನಮಿಸುತ್ತಾ ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಘಟಕಗಳ ವತಿಯಿಂದ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಹಾಗೂ ರಮಣಶ್ರೀ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ವಿಜಯನಗರದ ಸಂಯುಕ್ತಾಶ್ರಯದಲ್ಲಿ ಈ ದಿನ ನೆರವೇರುತ್ತಿರುವ ಈ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಲಿರುವ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವ ಅವರು ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ನಿಮ್ಮೆಲ್ಲರ ಪ್ರೀತಿಯ ನಾಡೋಜ ಎಸ್ ಷಡಕ್ಷರಿಯವರು, ಲೇಖಕರು ಹಾಗೂ ರಮಣಶ್ರೀ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರುವ ಶ್ರೀ ಪಾಲನೇತ್ರ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಕೇಂದ್ರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವ ಡಾಕ್ಟರ್ ರಿಯಾಜ್ ಪಾಷಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಬಿಬಿಎಂಪಿ ಪೂರ್ವ ವಲಯದ ಉಪ ಆಯುಕ್ತರಾಗಿರುವ ಶ್ರೀ ಜೆ ರಾಜು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಭಾರತ ವಿಕಾಸ್ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀ ಆರ್ ರಘುನಾಥ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕಸಾಪ ಗೋವಿಂದರಾಜನಗರ ಘಟಕದ ಅಧ್ಯಕ್ಷರಾಗಿರುವ ಶ್ರೀ ಉಮೇಶ್ ಕುಮಾರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ತಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಸರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓವೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ, ನೀವತ್ಸರ ನಿರ್ಮತ್ಸರ ಮನದುದಾನ ಮಹಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ತಿಲಕ ಹೊಯ್ಸಳರಾಳಿದ ನಾಡು ಅಂಗಣ ಶರಣರ ನೆಚ್ಚಿನ ವೀಣೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾರಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ವ್ಯಾಮ ಕನ್ನಡ ನುಡಿಗುಡಿನಾಡುವ ದೇವ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಅಳುವ ಕಂದನನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗಲೇ ಉದಾತ್ತ ಮೌಲ್ಯಗಳನ್ನು ಬೋಧಿಸಿದ ಉತ್ಕೃಷ್ಟ ಪರಂಪರೆ ನಮ್ಮ ಜಾನಪದ. ಎಲ್ಲರಿಗೂ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಮಾಡುವ ಆತ್ಮೀಯ ನಮಸ್ಕಾರಗಳು. ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜನಗರ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಘಟಕಗಳ ವತಿಯಿಂದ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಮತ್ತು ಉದಯ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಇಲ್ಲಿ ನಡೆಯುತ್ತಿರುವ ಕನ್ನಡ ಜಾನಪದ ರಾಜ್ಯೋತ್ಸವ, ಕಾರ್ತಿಕ ಜಾನಪದ ಸಂಭ್ರಮ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆತ್ಮೀಯರೇ, ಇಂದಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಡಾಕ್ಟರ್ ಜಾನಪದ ಎಸ್ ಬಾಲಾಜಿಯವರು, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಸದಸ್ಯರು, ICCR ಭಾರತ ಸರ್ಕಾರ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಾಡೋಜ ಎಸ್ ಷಡಕ್ಷರಿಯವರು, ಲೇಖಕರು ಹಾಗೂ ರಮಣಶ್ರೀ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು, ಇವರನ್ನು ಕೂಡ ಅತ್ಯಂತ ಆದರದಿಂದ ಸ್ವಾಗತಿಸುತ್ತೇವೆ. ಹಾಗೆ ಈ ಜಾನಪದ ಸಂಭ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪಾಲನೇತ್ರ ಅವರು, ಕರ್ನಾಟಕ ವಿಚಾರ ವೇದಿಕೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ ರಿಯಾಜ್ ಪಾಷಾ, ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಕೇಂದ್ರ ಜಿಲ್ಲೆ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರುವಂಥ ನಮ್ಮ ಎಲ್ಲ ಗಣ್ಯರಿಗೆಲ್ಲ ವಂದಿಸುತ್ತಾ, ನಾವು ಏನು ಕನ್ನಡ ಜಾನಪದ ಪರಿಷತ್ತು ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಘಟಕಗಳ ವತಿಯಿಂದ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಮತ್ತು ಜೊತೆಗೆ ನಮ್ಮ ಉದಯ ಕಾಲೇಜು ಈ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಅದ್ದೂರಿ ಕನ್ನಡ ಜಾನಪದ ರಾಜ್ಯೋತ್ಸವ ಮತ್ತು ಜಾನಪದ ಕಾರ್ತಿಕ ಸಂಭ್ರಮ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವಂಥ ನಮ್ಮ ಮಹನೀಯರು ಅವರೆಲ್ಲರೂ ಬಂದಿದ್ದಾರೆ. ಇವತ್ತು ಅವರಿಗೆಲ್ಲರಿಗೂ ಒಂದು ನಮ್ಮ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ನಾವು ಇವತ್ತು ಪ್ರದಾನ ಮಾಡಲಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮೊದಲಿಗೆ ನಾನು ಈ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲ ನನ್ನ ಮಹನೀಯರಿಗೆ ವಂದಿಸುತ್ತಾ, ಇವತ್ತು ಏನು 69ನೇ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ನಾವು ಇದ್ದೀವಿ. ಆ ಒಂದು ರಾಜ್ಯೋತ್ಸವದ ಶುಭಾಶಯಗಳನ್ನು ಸಹ ಕೋರುತ್ತಾ, ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಸಂತವಾಣಿ ಸುಧಾಕರ್ ಸರ್ ಮತ್ತು ಅವ್ರ ತಂಡದವರು ಕಳೆದ 1 ಗಂಟೆಯಿಂದ ಸಂಗೀತ ರಸದೌತಣವನ್ನು ನೀಡಿದ್ದಾರೆ. ಅವರದೇ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಸಹಯೋಗ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ವಂದಿಸುತ್ತಾ, ನಮ್ಮ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಸರ್ ಅವರು ನಾಡಿನ ಉದ್ದಗಲಕ್ಕೂ ಪ್ರತಿಯೊಂದು ದಿವಸನೂ ಅವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರ ಒಂದು ಶ್ರಮನ ನಾವು ಪ್ರತಿ ದಿವಸ ನಾವು ಕಣ್ಣಾರೆ ಕಂಡು ಪ್ರತಿ ದಿವಸನೂ ಒಂದಲ್ಲ ಒಂದು ದಿನಪತ್ರಿಕೆಗಳಲ್ಲಿ ಅವರ ಒಂದು ಸಾಧನೆ ಬಗ್ಗೆ ಮತ್ತು ಅವರು ಏನು ಕನ್ನಡ ಜಾನಪದ ಪರಿಷತ್ತು ಬೆಳವಣಿಗೆಗೆ ನಾವು ನಶಿಸಿ ಹೋಗ್ತಾ ಇರುವಂಥ ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ಮತ್ತು ಹಾಗೂ ಜಾನಪದ ಉಳಿವಿಗಾಗಿ ಅವರು ಶ್ರಮಿಸ್ತಾ ಇರೋದು ತುಂಬನೇ ಶ್ಲಾಘನೀಯ. ಅವರ ಒಂದು ನಡೆಯನ್ನು ನೋಡಿಕೊಂಡೇ ನಾನು ಸಹ ಒಂದು ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಘಟಕದ ಅಧ್ಯಕ್ಷನಾಗೋದಕ್ಕೆ ನಾನು ಸಹ ಒಪ್ಪಿ ಕಳೆದ ತಿಂಗಳು ನಾನು ಸಹ ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದ್ದೀನಿ. ಜೊತೆಗೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಮ್ಮ
ಡಾಕ್ಟರ್ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಮೇಡಮ್ ಅವರು ಸಹ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷೆಯಾಗಿ ಅವರು ಸಹ ಪದಗ್ರಹಣ ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರ ಅಣತಿಯಂತೆ ಏನು ನಮ್ಮ ಕನ್ನಡ ಜಾನಪದ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕು ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವಂಥ ಮಹನೀಯರನ್ನೆಲ್ಲ ನಾವು ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಂತ ಅವರು ಏನು ನಮಗೆ ಒಂದು ಇದನ್ನು ಕೊಟ್ಟಿದ್ರು. ಆ ಒಂದು ಕಾರ್ಯಕ್ರಮದ ಸಲುವಾಗಿ ನಾವು ಉದಯ ಕಾಲೇಜಿನ ಪ್ರಾಂಶುಪಾಲರಾದ ನಮ್ಮ ಗಿರೀಶ್ ಸರ್ ಅವರ ಒಂದು ದೊಡ್ಡ ಮಟ್ಟದ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೂ ಸಹ ನಾನು ವಂದನೆ ತಿಳಿಸುತ್ತಾ ಜೊತೆಗೆ ಆ ಒಂದು ಶಾಲೆಯ ಯುವಕ ಶಿಕ್ಷಕರಿಂದ ಜೊತೆಗೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಬಳಗನೆ ಈ ಒಂದು ಕಾರ್ಯಕ್ರಮದ ಒಂದು ಸಲುವಾಗಿ ಬೆಳಗ್ಗೆಯಿಂದ ಅವರು ಒಂದು ವೇದಿಕೆ ಮತ್ತು ಸಭಾಂಗಣವನ್ನು ದೊಡ್ಡ ಮಟ್ಟಿಗೆ ತಯಾರು ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ವಂದನೆ ಹೇಳಿ ಜೊತೆಗೆ ನಮ್ಮ ಗೋವಿಂದರಾಜ್ ಅವರ ವಿಧಾನಸಭಾ ಕ್ಷೇತ್ರದಿಂದ ಮುಂದಿನ ಜನವರಿ 18ರಂದು ದೊಡ್ಡ ರಾಜ್ಯ ಮಟ್ಟದ ಒಂದು ಕನ್ನಡ ಜಾನಪದ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಿವೃತ್ತ IAS ಅಧಿಕಾರಿಯಾದ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಸಭೆಯ ಮುಖಾಂತರ ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸಿ ಜೊತೆಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜೊತೆಗೆ ನಮ್ಮ ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಕಾರ್ಯಕ್ರಮ ನಾವು ಜನವರಿ 18ನೇ ತಾರೀಕು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯರೆಲ್ಲ ಜೊತೆಗೆ ಎಲ್ಲ ಕಾಲೇಜು ಮತ್ತು ಪ್ರತಿಯೊಂದು ಸಿಬ್ಬಂದಿ ವರ್ಗದವರು ಶಿಕ್ಷಕರು ಹೆಚ್ಚಿನದಾಗಿ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಜಾನಪದ ಸಮ್ಮೇಳನದಲ್ಲಿ ತೊಡಗಿಸ್ಕೋಬೇಕು. ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ಮುಂದಿನ ವಾರ ನಾವು ಪೂರ್ವಭಾವಿ ಸಭೆನೂ ಸಹ ಮಾಡ್ತಾ ಇದ್ದೀವಿ. ಆ ಒಂದು ಸಭೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಂಡು ಜೊತೆಗೆ ನನಗೆ ಗುರು ಸಮಾನರಾದ ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದ ಪಾಲನೇಂದ್ರ ಸರ್ ಅವರು ನನಗೆ ಮಾರ್ಗದರ್ಶಕರವರು ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಜಾನಪದ ಸಮ್ಮೇಳನವನ್ನು ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರಿಯಾಜ್ ಪಾಷಾ ಸರ್ ಅವರು ಜೊತೆಗೆ ನನ್ನ ಒಂದು ಇಡೀ ತಂಡ ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಹಾಗೂ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಇರುವಂಥ ಅಧ್ಯಕ್ಷರುಗಳ ಒಂದು ನೆರವಿನಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಮ್ಮೇಳನ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಒಂದು ಸಕ್ರಿಯವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲರೂ ತಾವು ಒಂದು ಅಳಿದ ಸೇವೆಯನ್ನು ನನ್ನ ಜೊತೆ ಕೈ ಜೋಡಿಸಿ ಇದು ಮೊದಲನೇ ಸಾಹಿತ್ಯ ಪ್ರಪಂಚದಲ್ಲಿ ಜಾನಪದ ಸಾಹಿತ್ಯ. ಗ್ರೀಕ್ ದೇಶದವ್ರು ನಮ್ಗೆ ಅದು ಫೋಕ್ ಮತ್ತು ಫೋಕ್ಲೋರ್ ಅಂತ ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿ ಹಾಮಾನಾಯಕ್ ಅವರು ಅದನ್ನ ಜನಪದ ಮತ್ತು ಜಾನಪದ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಪರಮಶಿವಯ್ಯ ಅವ್ರ ಕಾಲದಲ್ಲಿ ಕರ್ನಾಟಕದಲ್ಲಿ ಬಹುತೇಕ ಸಂಶೋಧನೆಗಳು ನಡೆದರೂ ಸಹ ಅವ್ರ ಸಂಶೋಧನಾ ಪುಸ್ತಕದಲ್ಲಿ ಬರೀತಾರೆ ಸುಮಾರು 257 ನೃತ್ಯ ಕಲೆಗಳಿದೆ, 55 ಪದಗಳಿದೆ, 5 ಮಹಾಕಾವ್ಯಗಳಿದೆ, 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿದೆ ಅಂತ. ನಾವು ಇದನ್ನೆಲ್ಲ ಪಠ್ಯದ ರೂಪದಲ್ಲಿ ನೋಡಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ಒಂದು 2-3 ಕಾವ್ಯಗಳಷ್ಟೇ ಜನಕ್ಕೆ ಗೊತ್ತಿದೆ. ಮಲೆ ಮಹದೇಶ್ವರ ಗೊತ್ತಿದೆ, ಸಿದ್ದಪ್ಪಾಜಿ ಗೊತ್ತಿದೆ, ಜುಂಜಪ್ಪನ ಕಾವ್ಯ ಜನಕ್ಕೆ ಗೊತ್ತೇ ಇಲ್ಲ. ಅದರ ಜೊತೆಗೆ ಸೌತತ್ತಿ ಯಲ್ಲಮ್ಮನ ಕಾವ್ಯ ಆಗಲಿ ಅಥವಾ ಮೈಲಾರಲಿಂಗನ ಕಾವ್ಯದ ಬಗ್ಗೆ ಅರಿವು ಕಡಿಮೆ ಇದೆ. ಇದರ ಬಗ್ಗೆ ಹೆಚ್ಚು ಪಠ್ಯ ಪುಸ್ತಕದಲ್ಲಿ ಏನಾದ್ರು ಬಂದರೆ ಮಕ್ಕಳಿಗೆ ಅರಿವು ಆಗ್ಬೋದು ಅನ್ನೋದ್ರ ಜೊತೆಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಗೆ ಸರ್ಕಾರ ಹೆಚ್ಚಿನ ಅನುದಾನ ಕೊಡಬೇಕು. ಯಾಕಂದರೆ ಕನ್ನಡ ಉಳಿಸೋ ಏಕೈಕ ವಿಶ್ವವಿದ್ಯಾಲಯ ಅದು. ಆ ವಿಶ್ವವಿದ್ಯಾಲಯದ ಮೂಲಕ ರಾಜ್ಯಾದ್ಯಂತ ಬಹುತೇಕ ಕಾರ್ಯಕ್ರಮಗಳನ್ನ ನಡೆಸುವಂಥ ಒಂದು ಕೆಲಸಗಳು ಆಗಲಿ. ಮತ್ತೊಂದು ಸಂತೋಷದ ವಿಷಯ ಅಂದರೆ ಹಂಪಿ ವಿಶ್ವವಿದ್ಯಾಲಯ ಜೊತೆ ಕನ್ನಡ ಜಾನಪದ ಪರಿಷತ್ತು MOU ಮಾಡಿಕೊಂಡಿದೆ 5 ವರ್ಷಕ್ಕೆ. ಇನ್ನೆಲ್ಲ ಕಾರ್ಯಕ್ರಮಗಳು ನಾವು ಮತ್ತು ಹಂಪಿ ವಿಶ್ವವಿದ್ಯಾಲಯ ಜೊತೆ ಕೂಡಿ ಮಾಡ್ತಕ್ಕಂಥ ಒಂದು ಔದಾರ್ಯ ನಮಗೆ ಒದಗಿ ಬಂದಿದೆ ಅನ್ನೋದೊಂದು ಸಂತೋಷದ ಸುದ್ದಿ. ಈ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ನರಸಿಂಹಮೂರ್ತಿಯವರಾಗಲಿ, ನಮ್ಮ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ತುಂಬ ಕ್ರಿಯಾಶೀಲರು. ಅವರು ಉದ್ಘಾಟನೆಗಳನ್ನಂತ ಈಗ ನಮ್ಮಲ್ಲಿ 16 ವಿಧಾನಸಭಾ ಕ್ಷೇತ್ರ ಘಟಕಗಳು ಉದ್ಘಾಟನೆ ಆಗಿದೆ. ಅದರಲ್ಲಿ ಎಲ್ಲರೂ ಕ್ರಿಯಾಶೀಲರಾಗಿರೋದಿಲ್ಲ. ಕೆಲವು ಘಟಕಗಳಲ್ಲಿ ಇವರು ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಅಂತ ನಾನಾದರೂ ಭಾವಿಸ್ತಾ ಇವ್ರ ಕ್ರಿಯಾಶೀಲತೆ ಹೀಗೆ ಮುಂದುವರಲಿ. ಘನತಾವೇತ್ತ ಷಡಾಕ್ಷರಿ ಸರ್ ಅವರು ಸಂಸ್ಥೆಯಲ್ಲಿ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ನಾನು ಚಿರಋಣಿಯಾಗಿದ್ದು, ಅವರು ಸದಾ ನಮ್ಮ ಕನ್ನಡ ಜಾನಪದ ಪರಿಷತ್ಗೆ ಮಾರ್ಗದರ್ಶಕರಾಗಿದ್ದು ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ಸಮ್ಮೇಳನಗಳಲ್ಲೂ ನಿಮ್ಮ ಮಾರ್ಗದರ್ಶನ ಇರಲಿ ಸರ್. ಪಾಲನೇತ್ರ ಸರು ಸಹ ಕನ್ನಡದ ಬಹುದೊಡ್ಡ ಹೋರಾಟಗಾರರು, ಕಟ್ಟಾಳು ನಮ್ಮ ಮಾರ್ಗದರ್ಶಕರು. ಧಾರವಾಡದ ಸಾಹಿತ್ಯ ಸಮ್ಮೇಳನದಲ್ಲಿ, ಬೆಂಗಳೂರಿನ ಒಂದು TV ಚಾನಲ್ ಉದ್ಘಾಟನೆಗಳೆಲ್ಲ ಜೊತೆಲಿದ್ವಿ.
ಅವ್ರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನರಸಿಂಹಮೂರ್ತಿ ಅವ್ರು ಹೇಳಿದಾಗ ಭಾಳ ಸಂತೋಷ ಆಯಿತು, ಮತ್ತು ಅವ್ರು ನೋಡ್ಬೋದು ಅಂತ. ಈ ಕಾಲೇಜಿನ ಪ್ರಾಂಶುಪಾಲರು ಬಗ್ಗೆ ನಂಗೆ ಅಂಬಿಕಾ ಅವ್ರು ಹೇಳ್ತಿದ್ರು, ಭಾಳ ಕ್ರಿಯಾಶೀಲರು ಸರ್, ಭಾಳ ನನಗೂ ಫೋನ್ ಮಾಡಿದ್ರು ಸರ್ ಅಂತ. ನಿಜವಾಗ್ಲೂ ಕ್ರಿಯಾಶೀಲರು, ಯಾಕಂದರೆ ಇವರ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಶಿಸ್ತು ಇವೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅಭಿನಂದನೆಗಳು ಸರ್. ಯಾಕಂದರೆ ಎಲ್ಲ ಭಾಳಷ್ಟು ಪ್ರತಿದಿನ ಕಾಲೇಜುಗಳಲ್ಲೇ ಇರ್ತೀವಿ ನಾವು, ಪ್ರತಿ ರಾಜ್ಯದ ಬಹುತೇಕ ಕಾಲೇಜುಗಳಲ್ಲೇ ಇರ್ತೀವಿ. ಈ ಉದಯ ಶಿಕ್ಷಣ ಸಂಸ್ಥೆಯ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ಇದಕ್ಕೆ ಕೆಲಸ ಮಾಡಿ ಇವತ್ತು ಈ ವೇದಿಕೆಗೆ ಅಲಂಕಾರ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವರ್ಗದವ್ರಿಗೆ ಎಲ್ರಿಗೂ ನಾವು ಚಿರಋಣಿಯಾಗಿರ್ತೀವಿ. ಯಾಕಂದರೆ ಭಾಳ ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಸುಧಾಕರ್, ಸಂತವಾಣಿ ಸುಧಾಕರ್ ಅವರು ಈ ನಾಡಿನ ಬಹುದೊಡ್ಡ ಗಾಯಕರು. ಇವಾಗ ಹಾಡಿದಂಥ ಹಾಡು ನಿಜವಾಗ್ಲೂ ಮೆಚ್ಚುಗೆಗೆ ಪಾತ್ರ ಅಂತ ಗಾಯಕರು ಇವತ್ತು ನಮ್ಮ ಜೊತೆ ಗ್ರಾಮ ಭಜನಾ ಮಂಡಳಿಯ ಜೊತೆಗೆ ಸೇರಿ ನಮ್ಮ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿಗಳು ವೇದಿಕೆಯಲ್ಲಿದ್ದಾರೆ, ನಮ್ಮ ಕಸಾಪ ಅಧ್ಯಕ್ಷರಿದ್ದಾರೆ, ಆಮೇಲೆ ಸಾಹಿತ್ಯ ನಾಟಕ ಅಕಾಡೆಮಿ ಅಧ್ಯಕ್ಷರು ಹಾಗೆ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಸದಸ್ಯರಾದರೂ ಆಗಿದ್ದಾರೆ ಅವರು. ನಮ್ಮ ರವೀಂದ್ರ ಅವ್ರಿಗೂ ಸಹ, ಯಾಕಂದರೆ ಲಿಸ್ಟಲ್ಲಿ 2ನೇ 3ನೇ ಹೆಸರು ಅವ್ರದ್ದೇ ಇದ್ದಿದ್ದು, ಇವರೇ ಆಗ್ತಾರೆ ಅಂತ. ನಾಗರಾಜ್ ಮೂರ್ತಿ ಅವ್ರ ಹೆಸರು ಇರಲಿಲ್ಲ ಲಿಸ್ಟಲ್ಲಿ, ನಾವು ನೋಡಿದಾಗ ಲಿಸ್ಟಲ್ಲಿ, ಅದಕ್ಕೆ ಅವರು ಮುಂದೆ ಅಧ್ಯಕ್ಷರಾಗಲಿ ಅಂತ ಅವ್ರಿಗೆ ಹಾರೈಸ್ತಾ, ನಮ್ಮ ಚೈತ್ರ ಸಂದೇಶ್ ಅವರು ಭಾಳ ಉತ್ತಮವಾದಂಥ ಒಂದು ಕೋಚಿಂಗ್ ಸೆಂಟರ್ ನಡೆಸ್ಕೊಂಡು ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡ್ತಿದ್ದಾರೆ. BBMP ನಿವೃತ್ತಿ ಅಧಿಕಾರಿಗಳು, ನಿವೃತ್ತಿ ಆದಮೇಲೂ ಸಹ ಕನ್ನಡ ಸೇವೆಗೆ ಬಂದಿದ್ದಾರೆ. ಅವ್ರನ್ನೂ ಸಹ ನಮ್ಮ ನಿರೂಪಣೆ ಮಾಡಿದಂಥವ್ರಂತೂ ಭಾಳ ಉತ್ತಮವಾದಂಥ ನಿರೂಪಕಿ. ಬೆಂಗಳೂರು ನಗರ ಜಿಲ್ಲೆಯ ಕಾರ್ಯದರ್ಶಿ ಪ್ರೊಫೆಸರ್ ಅಂಬಿಕಾ ಸುರಾನ ಕಾಲೇಜಿನಲ್ಲಿ ಇಟ್ಕೊಂಡು ನಮ್ಮ ಜೊತೆಗೆ 28 ಡಿಗ್ರಿ ಕಾಲೇಜವ್ರು MIU ಮಾಡ್ಕೊಳ್ಳೋಕೆ ಅವರು ಕಾರಣ. ಯಾಕಂದರೆ ಆ 28 ಕಾಲೇಜ್ಗೂ ಫಾಲೋ ಅಪ್ ಮಾಡೋಕ್ಕೆ ಅವ್ರಿಗೆ ನಾವು ಹೇಳಿರ್ತೀವಿ. 28 ಕಾಲೇಜ್ಗಳು ನಮ್ಮ ಜೊತೆಗೆ MIU ಆಗಿದೆ, 2 ವಿಶ್ವವಿದ್ಯಾಲಯಗಳು MIU ಮಾಡ್ಕೊಂಡಿದ್ದೀವಿ. ಅಕಾಡೆಮಿಕ್ ಆಗು ನಾವು ಬರೀ ಸ್ಟೇಜ್ ಕಾರ್ಯಕ್ರಮಗಳು, ಅಕಾಡೆಮಿಕ್ ಆಗಿ ಒಂದು ಸಂಶೋಧನೆಗಳು, ಮಹಿಳಾ ಜಾನಪದ, ಅಗ್ನಿ ಜಾನಪದ, ವಾಯು ಜಾನಪದ, ಜಲ ಜಾನಪದ, ಇನ್ಸ್ಟಾಗ್ರಾಮ್ ಜಾನಪದ, ಈ ಥರ ಹೊಸ ಅಧ್ಯಾಯಗಳಿಗೆ ಮಕ್ಕಳಲ್ಲಿರ್ತಾರೆ ಅಲ್ಲಿಗೆ ತಗೊಂಡು ಜಾನಪದ ಹೋಗ್ತಕ್ಕಂಥ ಒಂದು ಹೊಸ ಪರಿಭಾಷೆಯನ್ನು ಕಟ್ತಕ್ಕಂಥ ವ್ಯವಸ್ಥೆ ಕನ್ನಡ ಜಾನಪದ ಪರಿಷತ್ತಿಂದ ಆಗ್ತಾ ಇದೆ. ಗೋವಿಂದರಾಜ ನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ಇಬ್ಬರು ಸೇರ್ ಮಾಡ್ತೀವಿ ಅಂತ ತಕ್ಷಣ ಭಾಳ ಸಂತೋಷ ಆಯಿತು. ಇದೇ ರೀತಿ ಇನ್ನೂ 3-4 ವಿಧಾನಸಭಾ ಕ್ಷೇತ್ರದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳು, 214 ತಾಲೂಕು ಘಟಕ ಇದೆ ರಾಜ್ಯದಲ್ಲಿ ನಮ್ಮದು. ಅಷ್ಟು ಕಡೆನೂ ಕನ್ನಡ ಜಾನಪದ ರಾಜ್ಯೋತ್ಸವ ಆಗುತ್ತೆ. 2 ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ತೆಗೆದಂಥ ಮಕ್ಕಳಿಗೆ, ಒಬ್ಬರು ಕನ್ನಡ ಶಿಕ್ಷಕರಿಗೆ, 2 ಕಲಾವಿದರಿಗೆ ಸನ್ಮಾನ ಇಡೀ ರಾಜ್ಯದಲ್ಲಿ ಇವತ್ತು ಇಲ್ಕಲಲ್ಲಿ ಆಗ್ತಾ ಇದೆ. ಎಲ್ಲ ಕಡೆನೂ ಅದನ್ನು ಪಾರಂಪರಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ. ಈ ರಾಜ್ಯೋತ್ಸವದ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಜಾನಪದನ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಪಾಲನೆ ಹತ್ರ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮ್ಮೇಳನಕ್ಕೆ ಅತಿ ಹೆಚ್ಚು ಸಹಕಾರ ಕೊಡಬೇಕು, ಅವರು ನಿಂತ್ಕೋಬೇಕು, ನಮ್ಮ ಜೊತೆಗೆ ನಿಂತ್ಕೊಂಡ ಸಹಕಾರ ರಾಜ್ಯ ಮಟ್ಟದಲ್ಲಿ ನಾವು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಮಾಡೋಣ ಅಂತಿದ್ವಿ, ಇಲ್ಲ ರಾಜ್ಯ ಮಟ್ಟದಲ್ಲಿ ಮಾಡೋಣ ನರಸಿಂಹಮೂರ್ತಿ ಅವರು ಹೇಳಿದ್ದಾರೆ. ಅದಕ್ಕೆ ನಮಗೀಗ 16 ಇನ್ನೊಂದು ಈ ತಿಂಗಳೊಳಗಡೆ ನಾವು 28 ವಿಧಾನಸಭಾ ಕ್ಷೇತ್ರಗಳು ಸಹ ಮುಗಿಸ್ಬೇಕಾಗಿದೆ. ಮಹಿಳಾ ಘಟಕನೂ ಮಾಡಬೇಕು, ಜನರಲ್ ಘಟಕನೂ ಆಗಬೇಕು, ಜಾನಪದ ಯುವ ಬ್ರಿಗೇಡ್ ಸಹ ಆಗಬೇಕಾಗಿದೆ. ಅವೆಲ್ಲ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ. ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರು ದಯವಿಟ್ಟು ಒಂದು ತರಬೇತಿ ಶಿಬಿರ ಮಾಡೋಣ ಸರ್. ಸುಧಾಕರ್ ಇದ್ದಾರೆ, ನೃತ್ಯ ಹೇಳ್ಕೊಡೋಕ್ಕಿದ್ದಾರೆ, ಒಂದು ಜಾನಪದ ಹಬ್ಬ ನಿಮ್ಮ ಕಾಲೇಜಲ್ಲಿ ಮಾಡೋಣ. ಸದಾಕ್ಷರಿ ಸರ್ ಹೆಂಗೂ ಇರ್ತಾರೆ. ಜಾನಪದ ಹಬ್ಬದ ಮೂಲಕ ನಮ್ಮ ನಮ್ಮಲ್ಲಿರ್ತಕ್ಕಂಥ ಜಾನಪದದ ಎಲ್ಲ ಆಯಾಮಗಳು ತೋರಿಸ್ಬೇಕಾಗತ್ತೆ. ಒಗಟಾಗ್ಬೋದು, ಗಾದೆ ಆಗ್ಬೋದು, ಒಡಪಾಗ್ಬೋದು, ಅಥವಾ ನಮ್ಮ ಜಾನಪದದಲ್ಲಿ ನಿಷೇಧಗಳಿದೆ ಎಷ್ಟೊಂದು, ಅಂತ ನಿಷೇಧಗಳನ್ನ ತೋರಿಸೋದ್ರ ಜೊತೆಗೆ ಬಹುತೇಕ ನಮ್ಮ ಜನಪದ ಕಥನ ಗಾಯನಗಳು ನಮ್ಮ ರವೀಂದ್ರ ಸಿರ್ವಾರ್ ಅವ್ರಿಗೆ ಗೊತ್ತಿದೆ. ಬಹುತೇಕ ಕಥನ ಗಾಯನಗಳು ಅವೆಲ್ಲವನ್ನು ಸೇರಿಸಿ ಮಕ್ಕಳಿಗೆ ಈಗಾಗಲೇ ನಾವು ಶಿಕ್ಷಣ ಇಲಾಖೆ ಮತ್ತು ಎಲ್ಲ ಇಲಾಖೆ ಆಯುಕ್ತರ ಜೊತೆಗೆ ಒಂದು ಸುತ್ತೋಲೆನೂ ಆಗಿದೆ. ಇದರ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಾಥಮಿಕ ಹಂತದಿಂದ ಯೂನಿವರ್ಸಿಟಿವರೆಗೂ ವಿಕಾಸಕ್ಕಾಗಿ ಜಾನಪದ ಅಂತ, ಯಾಕಂದರೆ ಮಕ್ಕಳಿಗೆ ಹೆಚ್ಚು ನಮ್ಮ ಜಾನಪದ ಸಂಸ್ಕೃತಿ ಅರಿವು ಮೂಡಿಸ್ಬೇಕನ್ನೋದು ನಮ್ಮ ಉದ್ದೇಶ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಏನಾದರೂ ಒಂದು ಸಂಸ್ಕಾರ ಮಕ್ಕಳು ಕೊಡಬೇಕಾದ್ರೆ ನಮ್ಮ ಜನಪದ ಸಂಸ್ಕಾರ. ಯಾಕಂದರೆ ಮಗು ಹೊಟ್ಟೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಾಣಂತಿ ಪದ ಅಂತ ಒಂದು ಪದ ಇದೆ, 9 ತಿಂಗಳು 9 ಪದ. ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಮಗುವಿಗೆ ಹೊಟ್ಟೆಯಲ್ಲೇ ಸಂಸ್ಕಾರ ಕೊಡುವಂಥ ಒಂದು ಸಂಸ್ಕೃತಿ ಅಂದರೆ ನಮ್ಮ ಜಾನಪದ ಸಂಸ್ಕೃತಿ. ಅದಕ್ಕೆ ನಿಮ್ಮೆಲ್ಲರೂ ಸಹ ಸಹಕಾರ ನೀಡಿ, ನಿಮ್ಮೆಲ್ಲರ ಒಲವಿರಲಿ. ಅಜ್ಞಾತ ಕವಿಗಳಿಂದ ರಚಿಸಲ್ಪಟ್ಟಂಥ ಅಮರಕಾವ್ಯ ಜಾನಪದ, ಅದು ಅಮರಕಾವ್ಯ, ಬಟ್ ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾರು ತಂದೆ ತಾಯಿ ಇಲ್ಲ ಅಂತ. ಸಿನಿಮಾದವರು ಅಷ್ಟೇ ಭಾಳಷ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ, ತಿದ್ದುತ್ತಾ ಇದ್ದಾರೆ, ತೀಡ್ತಾ ಇದ್ದಾರೆ. ಆದರೆ ಮೂಲನ ಹಾಗೆ ಉಳಿಸ್ಕೊಂಡ್ರೆ ಒಳ್ಳೆಯದು. ಸಿನಿಮಾದವ್ರನ್ನ, ಮೂಲ ಕಲಾವಿದರನ್ನ ಗುರುತಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ 2 ಮಾತು ವಿರಾಮ ನೀಡ್ತಿದ್ದೀನಿ. ಸೋಲಿಸಾ ಬ್ಯಾಡ ಗೆಲಿಸಯ್ಯ, ಸೋಲಿಸಾ ಬ್ಯಾಡ ಗೆಲಿಸಯ್ಯ,
ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಕಂಡುಲಿಯ ಮ್ಯಾಲೆ ಮೆರೆಯೋನೆ ಕಂಡುಲಿಯ ಮ್ಯಾಲೆ ಮೆರೆಯೋನೆ ತಿಮ್ಮಪ್ಪ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೆ ಸಯ್ಯ ಮೂಲೋಕದಯ್ಯ ದೇವಾನೆ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಬೆಟ್ಟ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಬೆಟ್ಟ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದುಡೆಯ ಬಿಳಿಗಿರಿ ಉತ್ತಂಡ ಜಗದುಡೆಯ ಬಿಳಿಗಿರಿ ರಂಗಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೆ ಸಯ್ಯ ಮೂಲೋಕದಯ್ಯ ದೇವಾನೆ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ನಂಜಾನಗೂಡಲ್ಲಿ ನೆಂಟ ನೀನಿರುವಾಗ ನಂಜಾನಗೂಡಲ್ಲಿ ನೆಂಟ ನೀನಿರುವಾಗ ಎಂಟೆಂಟು ದಿನಕ್ಕೆ ಬರುತ್ತೀವಿ ಎಂಟೆಂಟು ದಿನಕ್ಕೆ ಬರುತ್ತೀವಿ ನಂಜುಂಡ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನೆ ಸಯ್ಯ ಮೂಲೋಕದಯ್ಯ ದೇವಾನೆ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ. ಈ ದಿನ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಇನ್ನೋರ್ವ ಪ್ರಶಸ್ತಿ ಪುರಸ್ಕೃತರಾಗಿ ಡಾಕ್ಟರ್ ನೈಲಾ ಇವರು ವೇದಿಕೆಯಲ್ಲಿದ್ದಾರೆ. ಯುನಾನಿ ಆಸ್ಪತ್ರೆಯ ಮುಖ್ಯ ವೈದ್ಯಕೀಯ ಅಧಿಕಾರಿಯಾಗಿ ಇವರು ನಾಡಿನಲ್ಲಿ ಹಲವಾರು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಇವರ ಸೇವೆಯನ್ನ ಗುರುತಿಸಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತಿದೆ. ಹಾಗೆ ಇನ್ನೋರ್ವ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀ ಅಂಜಿನಪ್ಪ ಹೆಚ್ ಇವರು ವೇದಿಕೆಯಲ್ಲಿದ್ದಾರೆ. ಇವರು ಹಲವಾರು ವರ್ಷಗಳಿಂದ ಹರಿಕಥಾದಾಸರಾಗಿ ಪೌರಾಣಿಕ ನಾಟಕಗಳನ್ನು ನಿರ್ದೇಶಿಸಿ ಜನಪದ ಗಾಯನವನ್ನ ಮಾಡುತ್ತಾ ಜನಪದ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ 2024 ಕನ್ನಡ ಜಾನಪದ ಪರಿಷತ್ ವತಿಯಿಂದ ನೀಡಿ ಈ ದಿನ ಸನ್ಮಾನಿಸಲಾಗುತ್ತಿದೆ.
ಹಲವಾರು ವರ್ಷಗಳಿಂದ ಹರಿಕಥಾ ದಾಸರಾಗಿ ಪೌರಾಣಿಕ ನಾಟಕಗಳನ್ನು ನಿರ್ದೇಶಿಸಿ ಜನಪದ ಗಾಯನವನ್ನು ಮಾಡುತ್ತಾ ಜನಪದ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಈಗ ವೇದಿಕೆಯಲ್ಲಿ ಡಾಕ್ಟರ್ ಜಿ.ವೈ. ಪದ್ಮಾ ನಾಗರಾಜ್ ಇವರು ಗೌರವವನ್ನು ಸ್ವೀಕರಿಸುತ್ತಿದ್ದಾರೆ. ಸಂಜೆ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರು, ನಾಡಿನಲ್ಲಿ ಹಲವಾರು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಈ ದಿನ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತಿದೆ. ಸಾಧಕರಾಗಿ ಇಲ್ಲಿ ಸನ್ಮಾನವನ್ನ ಸ್ವೀಕರಿಸೋದು ಅಂದ್ರೆ ಸಾಮಾನ್ಯವಾದ ಮಾತೇ ಅಲ್ಲ. ಗೌರವಪೂರ್ಣವಾದ ಚಪ್ಪಾಳೆಯನ್ನ ನೀಡುವ ಮೂಲಕ ಅವರನ್ನ ಗೌರವಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಹಾಗೆ ನಮ್ಮ ಕನ್ನಡ ಜಾನಪದ ಪರಿಷತ್ತು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ವತಿಯಿಂದ ಅವರಿಗೆ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳಿ ಅನಂತ ಸರ್ 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಈ ದಿನ ಈ ವೇದಿಕೆಯಲ್ಲಿ ಗೌರವಿಸಲಾಗುತ್ತಿದೆ. ಹಲವು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಈ ಸೇವೆಯನ್ನ ಗುರುತಿಸಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂತಹ ಸೇವೆಯನ್ನ ಮಾಡಿದವರು, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಆಗುವಂತಹ ಹಿರಿಯರು ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ವೇದಿಕೆಯಲ್ಲಿ ಶ್ರೀ ಕುವರ ಯಲ್ಲಪ್ಪ ಅವರು ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಇವರು ಕನ್ನಡ ಪುಸ್ತಕ ವ್ಯಾಪಾರಿಯಾಗಿ ಕವನ, ಹನಿಗವನ, ಚುಟುಕು, ಲಾವಣಿ ಪದ, ತತ್ವಪದ ಮೊದಲಾದವುಗಳನ್ನು ರಚನೆ ಮಾಡಿ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದು, ಹನಿಕವಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ 2024 ನೀಡಿ ಈ ದಿನ ವೇದಿಕೆಯಲ್ಲಿ ಗೌರವಿಸಲಾಗುತ್ತಿದೆ. ವಿದುಷಿ ಶ್ರೀಮತಿ ನೇತ್ರಾವತಿ ಮಂಜುನಾಥ್ ಇವರು ಈಗ ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಇವರು ಶ್ರೀ ಶಿವಲೀಲಾ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಅಧ್ಯಕ್ಷರು. ಇವರು ನಾಡಿನಲ್ಲಿ ಹಲವು ವರ್ಷಗಳಿಂದ ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಶ್ರೀಮತಿ ನೇತ್ರಾವತಿ ಮಂಜುನಾಥ್ ಇವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಶ್ರೀಮತಿ ಸಂಗೀತ ಆರ್ ಇವರು ಗೌರವವನ್ನು ಸ್ವೀಕರಿಸುತ್ತಿದ್ದಾರೆ. ಇವರು ಆಯುಷ್ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕಿಯಾಗಿ ರಾಜ್ಯದ ಹಳ್ಳಿ ಹಳ್ಳಿಗೆ ಹೋಗಿ ಉಚಿತ ಇದೀಗ ವೇದಿಕೆಯಲ್ಲಿ ಶ್ರೀಮತಿ ನಾಗವೇಣಿ ಮುತ್ತವ್ವನವರ ಇವರು ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ. ಇವರು ಪ್ರಸ್ತುತ ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತಿದೆ. ಈ ದಿನ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲರ ಮೇಲೂ ಇರಲಿ ಎಂದು ಆಶಿಸುತ್ತಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅಭಿನಂದನೆಗಳು. ಕನ್ನಡ ಸಂಸ್ಕೃತಿಗೆ ಮೂಲ ನಮ್ಮ ಜನಪದ ಮತ್ತು ಜಾನಪದ. ಈ ಜನಪದ ಮತ್ತು ಜಾನಪದ ಉಳಿದರೆ ಕನ್ನಡ ಭಾಷೆ ಉಳಿತದೆ, ಕರ್ನಾಟಕ ಉಳಿತದೆ, ಕನ್ನಡ ಸಂಸ್ಕೃತಿ ಉಳಿತದೆ. ಆ ಮೂಲಕ ನಾವು ನಮ್ಮ ತನವನ್ನು ನಾವು ಎತ್ತಿ ಹಿಡಿಯಲು ಸಾಧ್ಯವಾಗ್ತದೆ. ಇವತ್ತು ಅನೇಕರಿಗೆ ಗೊತ್ತಿದೆ, ನಮ್ಮ ಹಳ್ಳಿಯ ಅನಕ್ಷರಸ್ಥರು ಬಹುಶಃ ಯಾವುದೇ ವಿದ್ಯಾವಂತರಲ್ಲ, ಆದರೆ ಅವರು ಕಟ್ಟಿದಂಥ ಪದಗಳು, ಹಾಡಿದಂಥ ಧ್ವನಿಗಳು, ಬಾರಿಸಿದಂಥ ತಮಟೆಗಳು, ಕುಣಿದಂಥ ಜಾನಪದ ಕಲೆಗಳು ಬಹುಶಃ ಯಾವ ಶಿಷ್ಟಾಚಾರದ ಕಲೆಗಳಿಗಿಂತ ಕಮ್ಮಿ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಾನಪದ ಸಂಸ್ಕೃತಿ ಸೊರಗ್ತಿದೆ. ಕಾರಣ ಇಷ್ಟೇ, ಇವತ್ತು ಜನಪದ ಹಾಡುಗಳನ್ನು ಟ್ರ್ಯಾಕ್ ಮೂಲಕ ಇವತ್ತಿನ ವ್ಯವಸ್ಥೆಗಳಲ್ಲಿ ಅದನ್ನು ಬದಲಾಯಿಸಿ ಆಡ್ತಾ ಇರುವಂಥ ವ್ಯವಸ್ಥೆಯಲ್ಲಿ ಜಾನಪದ ಸಂಸ್ಕೃತಿಗೆ ಒಂದು ದೊಡ್ಡ ಪೆಟ್ಟನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ದೊಡ್ಡ ದೊಡ್ಡ ಕಲಾವಿದರಲ್ಲಿ ಆಗ್ತಾ ಇದೆ. ಇದು ತಪ್ಪಾಗ್ತದೆ. ಅದೇ ರೀತಿ ನಮ್ಮ ಜನಪದ ಕಲಾವಿದರು ಬಹುಶಃ ಅವರಷ್ಟು ಶೋಷಿತ ವರ್ಗ ಇನ್ಯಾರಿಗೂ ಇಲ್ಲ. ಬೇರೆ ಬೇರೆ ಕಲಾವಿದರುಗಳನ್ನ ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ, ಅವ್ರನ್ನ ಸ್ಟಾರ್ ಹೋಟ್ಲುಗಳಲ್ಲಿ, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಗುರುತಿಸಿ ಅವ್ರನ್ನ ಆತಿಥ್ಯ ಮಾಡ್ತಾರೆ. ಆದರೆ ಜನಪದ ಕಲಾವಿದರನ್ನ ಯಾವುದೋ ಒಂದು ಛತ್ರದಲ್ಲೋ, ಸ್ಕೂಲಲ್ಲೋ, ಯಾವುದೋ ಒಂದು ಧರ್ಮಶಾಲೆಯಲ್ಲಿ ಕುಣಿಸಿ ಅವ್ರು ಊಟ ಹಾಕ್ತಾರೆ. ಈ ಸಂಸ್ಕೃತಿನ ತಪ್ಪಾಗ್ತದೆ. ಕಾರಣ ಇಷ್ಟೇ, ಹಿಂದೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಡಾಕ್ಟರ್ ಸಿದ್ದಲಿಂಗಯ್ಯನವರು ವಿಧಾನ ಪರಿಷತ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮುಂದೆ ತಮಟೆಗಳನ್ನ ಪ್ರದರ್ಶನ ಮೂಲಕ ಯಾವ ಎಲ್ಲ ಕಲಾವಿದರಿಗೆ ಏನು ಗೌರವ ಕೊಡ್ತೀರೋ ಆ ಗೌರವ ಜನಪದ ಕಲಾವಿದರಿಗೆ ಮತ್ತು ಜನಪದ ಕಲೆಗೆ ಕೊಡಬೇಕು ಅಂತ ಹೇಳಿ ತಪ್ಪೆ ಬರೆದಂಥ ಸಂದರ್ಭದಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಇವತ್ತು ಸಹ ಆ ಸಂಸ್ಕೃತಿ ಇಲಾಖೆಯಲ್ಲಿ ನಡೀತಾ ಇದೆ ಮತ್ತು ಸರ್ಕಾರದಲ್ಲಿ ನಡೀತಾ ಇದೆ. ದೊಡ್ಡ ದೊಡ್ಡ ಮತ್ತು ಕಂಪನಿಗಳು ನಡೆಸಿದಂತಹ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಜನಪದ ಕಲಾವಿದರನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸುವಂಥ ವ್ಯವಸ್ಥೆ ಆಗ್ತದೆ. ಇದು ತಪ್ಪಬೇಕು. ಬಹುಶಃ ಇಂಥ ಕಾರ್ಯಕ್ರಮಗಳು ಮೂಲಕ ಇವತ್ತು ನಮ್ಮ ಬಾಲಾಜಿ ಅವ್ರನ್ನ ನಾನು ಯಾಕೆ ಇವತ್ತು ಶ್ಲಾಘಿಸ್ತೀನಿ ಅಂದರೆ, ಅವ್ರು ಯಾವಾಗ ಎಲ್ಲಿರ್ತಾರಂತ ಗೊತ್ತಿಲ್ಲ. ನಾನು ಅವ್ರನ್ನ ಮುಖಪುಟದಲ್ಲಿ ನೋಡ್ತಾ ಇರ್ತೀನಿ. ಇವತ್ತು ಬೆಂಗಳೂರಿನಲ್ಲಿ ಇರ್ತಾರೆ, ಇನ್ನೊಂದು ಸರಿ ಚಿತ್ರದುರ್ಗದಲ್ಲಿ ಇರ್ತಾರೆ, ಅಥವಾ ಇಲ್ಲೆಲ್ಲ ಬೀದರ್ನಲ್ಲಿ ಇರ್ತಾರೆ ಕಾರ್ಯಕ್ರಮ. ಅವರ ಕಳಕಳಿ ಏನು ಅಂದರೆ, ನಮ್ಮ ಜನಪದ ಮತ್ತು ಜಾನಪದ ಉಳಿದ್ರೆ ಕನ್ನಡ ಸಂಸ್ಕೃತಿ ಉಳಿತದೆ, ಕನ್ನಡ ಸಂಸ್ಕೃತಿ ಉಳಿದ್ರೆ ಜನಪದ ಸಂಸ್ಕೃತಿ ಬೆಳೀತದೆ ಅನ್ನುವಂಥ ಅಭಿಲಾಷೆ ಅವರು. ಈ ದಿಶೆಯಲ್ಲಿ ಜನಪದ ಪರಿಷತ್ ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರವನ್ನು ನಾನು ಸಹ ಬೆಂಬಲವನ್ನು ಕೊಡುತ್ತಾ, ಇವತ್ತು ನಮ್ಮ ನರಸಿಂಹಮೂರ್ತಿಯವರು ಬಹುಶಃ ಕನ್ನಡ ಪರದ ನಿಷ್ಠೆ, ಹೋರಾಟ ಮತ್ತು ಪತ್ರಕರ್ತ ಪ್ರಾಮಾಣಿಕತೆಯಲ್ಲಿ ಯಾರಾದರೂ ನಾವು ಮೊದಲಿನ ಹೆಸರಿಸಬಹುದಂತ ಹೆಸರು ಯಾರು ಇದ್ರೆ ಅದು ನಮ್ಮ ನರಸಿಂಹಮೂರ್ತಿ. ಯಾವುದೇ ಕೆಲಸದಿಂದ ವಿನೀತಿಯಿಂದ ಮಾಡುವಂಥ ವ್ಯಕ್ತಿ ಯಾರನ್ನ ಇದ್ರೆ ಇವತ್ತು ನರಸಿಂಹಮೂರ್ತಿಯವರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಯಲ್ಲೂ ಅವರು ಇರ್ತಾರೆ, ಕನ್ನಡ ಪರ ಹೋರಾಟದಲ್ಲೂ ಅವರು ಇರ್ತಾರೆ, ಮತ್ತು ಇನ್ನೊಂದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಅವರು ಸಕ್ರಿಯವಾಗಿರ್ತಾರೆ. ಅವರು ಸಹ ಮಹಾಲಕ್ಷ್ಮಿ ಲೇಔಟ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸಹ ಶುಭಾಶಯಗಳನ್ನು ಕೋರಿಸಿ, ಎಲ್ಲದಕ್ಕಿಂತ ಮುಂಚಾಗಿ ಈ ಕಾರ್ಯಕ್ರಮದ ಒಂದು ಘನತೆಯನ್ನು ಹೆಚ್ಚಿಸಿರುವಂಥವರು ನಮ್ಮ ನಾಡೋಜ ಎಸ್ ಷಡಕ್ಷರಿಯವರು. ಬಹುಶಃ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು. ಬಹುಶಃ ಅಂಕಣಗಾರರಾಗಿ ಅವರು ಬರೆದಂಥ ಅಂಕಣದ ಮುತ್ತುಗಳನ್ನು ನಾವೆಲ್ಲ ನೋಡಬೇಕಾಗ್ತದೆ, ಕೇಳಬೇಕಾಗ್ತದೆ, ಅದು ನೋಡಬೇಕಾಗ್ತದೆ. ಅನೇಕ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಇವತ್ತು ಮಾರ್ಗದರ್ಶಕರಾಗಿದ್ದಾರೆ ಮತ್ತು ರಮಣಶ್ರೀ ಪ್ರತಿಷ್ಠಾನದಿಂದ ಅನೇಕ ಜನಪರವಾದಂಥ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ನಮ್ಮೆಲ್ಲರಿಗೆ ಮಾರ್ಗದರ್ಶಕ ಇದ್ದಾರೆ. ಅವರು ಇವತ್ತು ಕಾರ್ಯಕ್ರಮದಲ್ಲಿ
ಭಾಗವಹಿಸಿ ಸಮಾರಂಭದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮಗೆ ನಿಮಗೆಲ್ಲ ಸದಾ ಇದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಕರ್ನಾಟಕ ಮಾತೆ. ನಿಂಬಿಯ ಬನಾದ ಮ್ಯಾಗಲ ಚಂದ್ರಮ ಚೆಂಡಾಡಿದ ನಿಂಬಿಯ ಎದ್ದೋನೆ ನಿಮಗ್ಯಾನ ಏಳುತ್ತಲೇ ನಿಮಗ್ಯಾನ ಎದ್ದೋನೆ ಸಿದ್ಧಾರ ಜ್ಞಾನ ಸಿದ್ಧಾರ ಜ್ಞಾನ ಶಿವೋ ಜ್ಞಾನ ನಿಂಬಿಯ ಸಿದ್ಧಾರನೆ ಜ್ಞಾನ ಶಿವ ಜ್ಞಾನ ಶಿವನೇ ಸಿದ್ಧಾರನೆ ಜ್ಞಾನ ಶಿವ ಜ್ಞಾನ ಶಿವನೇ ನಿದ್ರೆಗನಾಗೆ ನಿಮ್ಮ ಧ್ಯಾನ ನಿಂಬಿಯ ನಿದ್ರೆಗನಾಗೆ ನಿಮ್ಮ ಧ್ಯಾನ ನಿಂಬಿಯ ನಿಂಬಿಯ ಬನಾದ ಚಂದ್ರಮ ಚೆಂಡಾಡಿದ ನಿಂಬಿಯ ವರ್ಗಾದ ಸದ್ದಿಗೆ ಹೋದ ಗೋಡೆ ನಿಂಬಿಯ ವರ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ವರ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮನಿಗೆ ತೊಡರ ಬೀಡಿ ಸೌವ ನಿಂಬಿಯ ನಮ್ಮನಿಗೆ ತೊಡರ ಬೀಡಿ ಸೌವ ನಿಂಬಿಯ ನಿಂಬಿಯ ಬನಾದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ಚಂದ್ರಮ ಚೆಂಡಾಡಿದ ಮೆಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ ಜಲ ಜಲಾನೆ ಊದೋರವ್ವ ನಿಂಬಿಯ ಜಲ ಜಲಾನೆ ಊದೋರವ್ವ ನಿಂಬಿಯ ಜಲ್ಲಾನೆ ಜಲ್ಲಾನೆ ಉದುರವ್ವ ನಾನಿನಗೆ ಜಲ್ಲಾನೆ ಜಲ್ಲಾನೆ ಉದುರವ್ವ ನಾನಿನಗೆ ಬೆಲ್ಲಾದ ರತಿಯ ಬೆಳಗೇನು ನಿಂಬಿಯ ಬೆಲ್ಲಾದ ರತಿಯ ಬೆಳಗೇನು ನಿಂಬಿಯ ನಿಂಬಿಯ ಬನಾದ ನಾಗದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ನಾಗದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನಾದ ನಾಗದ ಚಂದ್ರಮ ಚೆಂಡಾಡಿದ ನಿಂಬಿಯ 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 ನಿತ್ಯ ದಿನನಿತ್ಯ ಮಕ್ಕಳಿಗೆ ಕೇಳಿಸಿ ಈಗೆಲ್ಲ ಸಾಮಾಜಿಕ ತಾಣಗಳು ಫೇಸ್ಬುಕ್ಕು ಯೂಟ್ಯೂಬು ಬೇರೆ ಬೇರೆ ಎಲ್ಲ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಬರುತ್ತೆ ಜನಪದಗಳು. ದಿನನಿತ್ಯ ಒಂದು ಹಾಡನ್ನ ಕೇಳಿ ಮತ್ತೆ ಹಾಡ್ಕೊಳ್ಳಿ, ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಮುಂದಿನ ಮಾತಿಗೆ ಹೋಗೋಣ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಮ್ಮ ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಸರ್ ಅವರು, ಹಾಗೆಯೇ ಮಹಾಲಕ್ಷ್ಮಿ ಲೇಔಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ಆಯೋಜನೆ ಮಾಡಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಕನ್ನಡ ಮನಸ್ಸುಗಳನ್ನು ಒಂದು ಕಡೆ ಸೇರಿಸುವಂತಹ ಶ್ರೇಷ್ಠ ಕೆಲಸವನ್ನು ಇವರಿಬ್ಬರು ಮಹನೀಯರು ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಅವರ ಮಹತ್ವಾಕಾಂಕ್ಷೆಯ
ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಜನವರಿ 18ನೇ ತಾರೀಕು ನಡೀಲಿಕ್ಕಿದೆ. ಬಹಳ ದೊಡ್ಡ ಮಟ್ಟದ ಕನಸುಗಳನ್ನು, ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿದ್ದಾರೆ. ಅದರಲ್ಲಿ ಅವರು ಸಾಕಾರಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ನೆರವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಲಾಜಿ ಸರ್ ಅವರು ಹಾಗೂ ನಾನು ಕೊಡ್ತೇವೆ ಎನ್ನುವಂಥ ಭರವಸೆಯನ್ನು ಈ ವೇದಿಕೆ ಮೂಲಕವಾಗಿ ನಾವು ಕೊಡಬಯಸ್ತೇವೆ. ನಾವು ಅಂದ್ಕೊಳ್ತೀವಿ ಯಶಸ್ಸನ್ನು ಸಾಧನೆ ಮಾಡಿದ್ದೀವಿ, ಯಶಸ್ಸನ್ನು ಪಡ್ಕೊಂಡಿದ್ದೇವೆ, ಸಕ್ಸಸ್ ಆಗಿದ್ದೀವಿ ಅಂತ. ಖಂಡಿತ ಇಲ್ಲ. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಕೇವಲ ಅದು ಮನುಷ್ಯನ ಕನವರಿಕೆ. ಅವನು ಸಾಯೋ ತನಕನೂ ಕೂಡ ಅದರಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಕನ್ನಡ ನಮ್ಮ ಜೀವನ ಕ್ರಮ, ನಮ್ಮ ಅಸ್ಮಿತೆ. ಅದು ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಮಾತಾಡ್ತಿದ್ದೀವಿ, ಕನ್ನಡ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಅಸ್ಮಿತೆ. ನಾವು ಎರಡು ರೀತಿಯಲ್ಲಿ ಕನ್ನಡವನ್ನು ಕಟ್ಟಲಿಕ್ಕೆ ಸಾಧ್ಯ. ನಾನು ಎಲ್ಲ ಸಮಾರಂಭಗಳಲ್ಲಿ ಹೇಳ್ತೀನಿ, ಎರಡು ಬಗೆಯಲ್ಲಿ ಕನ್ನಡವನ್ನು ಕಟ್ಬೋದು. ಹೇಗೆ? ಜಿ ಪಿ ರಾಜರತ್ನಂ ಹೇಳಿರುವಂತಹ ನರಕಕ್ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯೊಲ್ ಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ಕಾಣಿ. ಅದು ಕನ್ನಡದ ಒಂದು ಅಭಿಮಾನ, ಕನ್ನಡದ ಅತಿರೇಕದ ಒಂದು ಅಭಿಮಾನ. ಇನ್ನೊಂದು ಕಡೆ BM ಶ್ರೀ ಹೇಳ್ತಾರೆ, ಅವಳ ಉಡುಗೆ ಇವಳಿಗಿಟ್ಟು ನೋಡ ಬಯಸಿದೆ, ಅವಳ ಉಡುಗೆ ಇವಳಿಗಿಟ್ಟು ಹಾಡ ಬಯಸಿದೆ. ಅಂದ್ರೆ BM ಶ್ರೀ ಮೂಲತಃ ಇಂಗ್ಲಿಷ್ ಪ್ರಾಧ್ಯಾಪಕರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂತಹ BM ಶ್ರೀರವರು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಆಳವಾದಂಥ ಅಧ್ಯಯನವನ್ನು ಮಾಡಿ ಅದರಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡ್ಕೊಂಡು ಆ ಭಾಷೆಯಿಂದ ಈ ಭಾಷೆಗೆ, ಈ ಭಾಷೆಯಿಂದ ಆ ಭಾಷೆಗೆ ಪದಗಳನ್ನು ಹಾಕಿ ಸಂತೋಷವನ್ನು ಅನುಭವಿಸ್ತಾ ಇದ್ದರು. ಈ ಎರಡು ಮಾದರಿಗಳನ್ನು ನಿಮ್ಮ ಮುಂದೆ ಯಾಕೆ ಇಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಭಾಷೆಯನ್ನ ಎರಡು ಬಗೆಯಲ್ಲೂ ಕೂಡ ಕಟ್ಟಲಿಕ್ಕೆ ಸಾಧ್ಯ. ಅಂದ್ರೆ ಭಾಷೆಯನ್ನ ಕೊಡುಕೊಳ್ಳುವಿಕೆಯ ಮೂಲಕವಾಗಿ ಬೆಳೆಸ್ತಕ್ಕಂಥದ್ದು ಒಂದು, ಇನ್ನೊಂದು ಕನ್ನಡತನದ ಮೂಲಕವಾಗಿ ಬೆಳೆಸೋದು ಇನ್ನೊಂದು ಬಗೆ. ಎರಡು ಬಗೆಯಲ್ಲಿ ಯಾವ ಬಗೆಯನ್ನು ಬೇಕಾದ್ರೂ ನೀವು ಅನುಸರಿಸಬಹುದು. ನನ್ನ ಪ್ರಕಾರ ಶುದ್ಧ ಕನ್ನಡ ಅನ್ನೋದು ಯಾವುದೂ ಇಲ್ಲ. ನಾನು ಮಾತಾಡೋದು ಶುದ್ಧ ಕನ್ನಡ, ನೀವು ಮಾತಾಡೋದು ಶುದ್ಧ ಕನ್ನಡ ಅಲ್ಲ ಅನ್ನೋದು ಯಾವುದೂ ಇಲ್ಲ, ಇಲ್ಲವೇ ಇಲ್ಲ. ಯಾವುದು ನಮ್ಮ ಮಧ್ಯೆ ಇದೆ ಅದೆಲ್ಲವೂ ಕೂಡ ಕನ್ನಡನೇ. ಯು ಆರ್ ಅನಂತಮೂರ್ತಿ ಒಂದ್ ಕಡೆ ಹೇಳ್ತಾರೆ, ಇಂಗ್ಲಿಶಿನ ವ್ಯಂಜನಾಂತ್ಯಕ್ಕೆ ಕನ್ನಡದ ಉಕಾರ ಸೇರಿಸ್ಬಿಟ್ರೆ ಅದು ಕನ್ನಡ ಅಂತ. ಉದಾಹರಣೆಗೆ ಬಸ್ ಅನ್ನೋದು ಬಸ್ಸು ಆಗ್ಬಿಟ್ರೆ ಅದು ಕನ್ನಡ. ಕಾರು ಕನ್ನಡ, ಉಕಾರ ಸೇರಿಸ್ಬಿಟ್ರೆ ಅದು ಕನ್ನಡ ಆಗ್ಬಿಡುತ್ತೆ. ನಾನು ಇನ್ನೊಂದು ಯಾವಾಗಲೂ ಉದಾಹರಣೆ ಕೊಡ್ತೀನಿ. ನೀವು ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ಪಂಚರ್ ಆಗಿದೆ ಅಂತ ಹೇಳಿದ್ರೇನೆ ಅವನಿಗೆ ಅರ್ಥ ಆಗೋದು. ಅದ್ರ ಬದಲಿಗೆ ನನ್ನ ಚತುಶ್ಚಕ್ರ ವಾಹನದ ಹಿಂದಿನ ಚಕ್ರದ ಗಾಳಿ ಹೋಗಿದೆ ಅಂತಂದ್ರೆ ಸರ್ ಕನ್ನಡದಲ್ಲಿ ಹೇಳಿ ಅಂತ ಕೇಳ್ತಾನೆ. ಅಂದ್ರೆ ನಾವು ಕನ್ನಡವನ್ನು ನೋಡುವ ಕ್ರಮ ಇದೆಯಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕನ್ನಡವನ್ನು ಹೇಗೆ ನೋಡಬೇಕು? ನಾವು ಕೇವಲ ಅಭಿಮಾನಿಗಳಾಗೋದಷ್ಟೇ ಅಲ್ಲ, ಕನ್ನಡ ಭಾಷೆಯನ್ನ ನೀವು ಬೆಂಗಳೂರಿನಲ್ಲಿ ಇತ್ಕೊಂಡು ನೋಡುವಂಥ ಕನ್ನಡಕ್ಕೂ ಉತ್ತರ ಕರ್ನಾಟಕಕ್ಕೆ ಹೋಗಿ ನೋಡುವಂಥ ಕನ್ನಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಬಳಸುವ ಭಾಷೆಯ ಪದ ಅಲ್ಲಿ ಕೆಟ್ಟ ಪದ ಆಗ್ಲಿಕ್ಕೆ ಸಾಧ್ಯ ಆಗಿರಬಹುದು. ಆ ಅನುಭವ ನನಗೂ ಆಗಿದೆ. ನಾನು 2009ರಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಡ್ರಿಗೆ ಗದಗ ಜಿಲ್ಲೆಗೆ ಹೋದಾಗ ಅಲ್ಲಿಯ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟಪಟ್ಟೆ. ನಾನು ಬಸ್ಸಲ್ಲಿ ಕೂತ್ಕೊಂಡ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಿಲ್ಲಿಸಿ ಅಂತ ಹೇಳ್ತೀವಿ, ನಿಲ್ಲಿಸಿ ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಅಲ್ಲಿ ತರುಪ್ರಿ ಅನ್ನೋದು. ತರುಪ್ರಿ ಅಂದ್ರೆ ಏನು ಅಂತಂದ್ರೆ ನಿಲ್ಲಿಸೋದು ಅಂತ. ತರಬಹುದು ಅನ್ನುವಂಥ ಪದ ನಮ್ಮಲ್ಲಿ ಇಲ್ಲ, ನಾವು ಬಳಸೋದೇ ಇಲ್ಲ. ತರಬಹುದು ಅಂದ್ರೆ ಏನು? 15 ದಿನ ಬೇಕಾಯ್ತು ನನಗೆ ಆ ಪದದ ಅರ್ಥವನ್ನ ಕಂಡುಹಿಡ್ಕೊಳ್ಬೇಕಾದ್ರೆ. ಹೀಗೆ ಭಾಷೆಯ ಒಳಗಡೆ ಇರ್ತಕ್ಕಂಥ ವೈವಿಧ್ಯವನ್ನು ನಾವು ಗಮನಿಸಬೇಕಿತ್ತು. ನಾನೀಗ ಹೇಳ್ದಲ್ಲ, ಹೇಗೆ ಭಾಷೆಯನ್ನ
ಕಟ್ಲಿಕ್ಕೆ ಸಾಧ್ಯ, ಬೆಳೆಸ್ಲಿಕ್ಕೆ ಸಾಧ್ಯ ಅಂದ್ರೆ ಒಂದು ಕನ್ನಡತನ, ಎರಡು ಕನ್ನಡೀಕರಣ, ಮೂರನೇದು ಕನ್ನಡ ಅನುವಾದ. ಬೇರೆ ಭಾಷೆಯ ಕೃತಿಗಳನ್ನ ಕನ್ನಡಕ್ಕೆ ತರಬೇಕು ನಾವು. ನೋಡಿ, ಕನ್ನಡದ ಬಗ್ಗೆ ಶಿಲಪ್ಪದಿಗಾರಂ ಎನ್ನುವಂತ ಒಂದು ತಮಿಳು ಗ್ರಂಥದಲ್ಲಿ ಕ್ರಿಸ್ತಶಕ 2ನೇ ಶತಮಾನದಲ್ಲೇ ಇತ್ತು. ಶಿಲಪ್ಪದಿಗಾರಂ ಎನ್ನುವಂಥದ್ರಲ್ಲಿ ಕರುನಾಡರ್ ಎನ್ನುವಂಥ ಪದ ಬರುತ್ತೆ. ಕರುನಾಡರ್ ಎನ್ನುವಂಥ ಪದ ತಮಿಳು ಗ್ರಂಥದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ, ತುಂಬಾ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ. ಅದೇ ರೀತಿ ಕನ್ನಡದ ಅಸ್ಮಿತೆಯನ್ನ ಹೇಳ್ತಕ್ಕಂಥ ಕಪ್ಪ್ಯಾರ ಭಟ್ಟನ ಶಾಸನ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಗೋ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಕನ್ನಡ ನಾಡಿನ ಜನ ಎಂಥವ್ರು ಅನ್ನೋದನ್ನ ಕಪ್ಪ್ಯಾರ ಭಟ್ಟ ಎಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಗೋ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಅದೇ ರೀತಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಆ ಗೋದಾವರಿ ವಿಪ್ಪ ನಾಡಾದ ಕನ್ನಡ ದೇಶದಲ್ಲಿ ಕನ್ನಡದ ವಿಸ್ತಾರವನ್ನು ತಿಳಿಸ್ತಕ್ಕಂಥದ್ದು. ಜೊತೆಗೆ ಅದೇ ಕವಿರಾಜ ಮಾರ್ಗದಲ್ಲಿ ಕುರಿತೋದ ನಡೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳೆನ್ನುವಂಥ ವಿಚಾರ ಇದೆ. ಕುರಿತು ಓದದೆಯೂ ಕೂಡ ಕಾವ್ಯ ಪ್ರಯೋಗವನ್ನ ಮಾಡಬಲ್ಲಂತಹ ಕವಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಜಾನಪದ ಕವಿಗಳು, ಆ ಜಾನಪದ ಕವಿಗಳ ಬಗ್ಗೆ ಕವಿರಾಜ ಮಾರ್ಗದಲ್ಲಿ ವಿಚಾರ ಬರುತ್ತೆ, ಪ್ರಸ್ತಾಪ ಆಗುತ್ತೆ. ಅನೇಕ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಕನ್ನಡಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದು ಫ್ಲೀಟರ್ ಆಗಿರ್ಬೋದು, ಕಿಟಲ್ ಆಗಿರ್ಬೋದು. ಹಾಗೆ ರಸಲ್ ಮೊದಲ ಬಾರಿಗೆ ಧಾರವಾಡದಲ್ಲಿ ಏನು ಮರಾಠಿ ಶಾಲೆಗಳಿದ್ವು, ಕನ್ನಡ ಶಾಲೆಗಳಾಗಬೇಕು ಅಂತ ಹೇಳಿ ಆತ ಪ್ರಪೋಸಲ್ ಅನ್ನು, ಅಂದ್ರೆ ಪ್ರಸ್ತಾವನೆಯನ್ನ ಇಡ್ತಾನೆ. ಅಂದ್ರೆ ಕೇವಲ ನಾವು ಅಷ್ಟೇ ಕೆಲಸ ಮಾಡಿದ್ದಲ್ಲ, ಬೇರೆಯವರು ಕೂಡ ಹೊರಗಿನಿಂದ ಬಂದಿದ್ದಂಥವರು ಕೂಡ ಕನ್ನಡಕ್ಕಾಗಿ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಆಪತ್ತಿ ಯಾವ ರೀತಿ ಇದೆ ಅಂತ ನಾನು ಅನ್ಕೊಂಡ ಹಾಗೆ ಎಲ್ಲರೂ ಕನ್ನಡ ಮಾತಾಡ್ತಾರೆ. ನೋಡಿ, ಕನ್ನಡಕ್ಕೆ ಸಾವಿಲ್ಲ, ಜೀವಂತ ಭಾಷೆ ಕನ್ನಡ. ಯಾಕಂದ್ರೆ ಕೋಟಿಗಟ್ಟಲೆ ಜನ ಮಾತಾಡ್ತಿದ್ದಾರೆ. ಭಾಷೆ ಸಾಯೋದು ಯಾವಾಗ ಅಂತಂದ್ರೆ ಮಾತಾಡದೇ ಇದ್ದಾಗ. ಭಾಷೆ ಸಾಯೋದು ಮಾತಾಡದೇ ಇದ್ದಾಗ. ಸಂಸ್ಕೃತ ಯಾರು ಮಾತಾಡ್ತಿಲ್ಲ, ಭಾಷೆ ಸತ್ತಿದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆತಂಕ ಇರೋದು ಏನು ಅಂತಂದ್ರೆ, ಈ ಬಹುಮಹಡಿ ಕಟ್ಟಡಗಳು ಹೆಚ್ಚೆಚ್ಚು ಬರ್ತಾ ಇದಾವಲ್ಲ, ಅಂದ್ರೆ ಅಪಾರ್ಟ್ಮೆಂಟ್ ಅಂತೇನು ನಾವು ಕರಿತೀವಿ. ಅಲ್ಲಿ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಜನ ಬಂದು ವಾಸ ಇದ್ದಾರೆ. ಅವರು ಆ ಅಪಾರ್ಟ್ಮೆಂಟ್ ಒಳಗಡೆ ಇರ್ತಾರೆ, ಕಾರ್ ಎತ್ಕೊಳ್ತಾರೆ, ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಬೇರೆ ಭಾಷೆ ಮಾತಾಡ್ತಾರೆ, ಮತ್ತೆ ವಾಪಸ್ಸು ತಮ್ಮ ಮನೆಗೆ ಬಂದು ಸೇರಿಕೊಳ್ತಾರೆ. ತಮ್ಗೇನಾದ್ರೂ ಬೇಕಾದ್ರೆ ಅಂಗಡಿಗೆ ಹೋಗೋದಿಲ್ಲ, ಏನು ಆನ್ಲೈನ್ ಅಲ್ಲಿ ಬೇಕಾಗಿದೆ ಅದೆಲ್ಲವನ್ನ ತರಿಸ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಕನ್ನಡ ಮಾತನಾಡಬೇಕಾದಂತ ಅವಶ್ಯಕತೆ ಬೀಳೋದಿಲ್ಲ. ಇದ್ರ ಕಡೆ ನಾವು ಗಮನ ಕೊಡಬೇಕು. ನಾವು ಸುಮ್ಮನೆ ಹೇಳೋದಲ್ಲ ಕನ್ನಡ ಮಾತಾಡ್ತಿಲ್ಲ ಬೆಂಗಳೂರಲ್ಲಿ. ಯಾರು ಮಾತಾಡ್ತಿಲ್ಲ? ಲಕ್ಷಗಟ್ಟಲೆ ಜನ ಓದ್ತಾ ಇದ್ದಾರೆ, ಬರೀತಾರೆ. ಈ ಶಾಲೆಯಲ್ಲಿ ಕನ್ನಡ ಇಲ್ವಾ? ಆಂಗ್ಲ ಮಾಧ್ಯಮ ಶಾಲೆಯಲ್ಲೂ ಕೂಡ ಕನ್ನಡವನ್ನ ಒಂದು ವಿಷಯವಾಗಿ ಓದಿಸ್ತಾರೆ. ಎಷ್ಟು ಜನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೋ ಎಲ್ಲರೂ ಕೂಡ ಕನ್ನಡವನ್ನ ಬಳಸ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಓದ್ತಾ ಇದ್ದಾರೆ. ಹಾಗಾಗಿ ಕನ್ನಡಕ್ಕೆ ಸಾವಿಲ್ಲ. ಕನ್ನಡ ಬೆಂಗಳೂರಲ್ಲೂ ಕೂಡ, ನಗರ ಪ್ರದೇಶಗಳಲ್ಲೂ ಕೂಡ ಬೆಳೆಯುತ್ತೆ. ಆದ್ರೆ ಈ ರೀತಿ ಆದಾಗ ಮಾತ್ರ ಕನ್ನಡಕ್ಕೆ ಆತಂಕ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಕನ್ನಡ ಜಾನಪದ ಪರಿಷತ್ತಿನ ಕೇಂದ್ರ ಜಿಲ್ಲಾಧ್ಯಕ್ಷನಾಗಿ ಜಾನಪದದ ವಿಚಾರಗಳನ್ನು ಒಂದಷ್ಟು ಹೇಳಬೇಕು. ಕನ್ನಡ ಮತ್ತು ಜಾನಪದ ಎರಡು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯ ಎರಡು ಬಗೆಯ ಸಾಹಿತ್ಯ ಇದೆ. ಶಿಷ್ಟ ಸಾಹಿತ್ಯವನ್ನ ನೀವು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಕುವೆಂಪು ಬರೆದಿದ್ದನ್ನ ಯಾವ ಕಾಲಕ್ಕೂ ನೀವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೇ ಇರುತ್ತೆ. ಆದ್ರೆ ಜನಪದ ಸಾಹಿತ್ಯವನ್ನ ನೀವು ಯಾವಾಗ ಹೇಗೆ ಬೇಕಾದರೂ ಬದಲಾವಣೆ ಮಾಡಬಹುದು. ಯಾವುದೇ ಪ್ರದೇಶದಲ್ಲಿ, ಯಾವುದೇ ಕಾಲದಲ್ಲಿ ನೀವು ಜಾನಪದವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಶಿಷ್ಟ ಸಾಹಿತ್ಯವನ್ನ ಯಾವತ್ತು ಪಂಪ ಬರೆದಿದ್ದನ್ನ ಹಾಗೆ ಇಟ್ಕೊಳ್ಬೇಕು, ಕುವೆಂಪು ಬರೆದಿದ್ದನ್ನ ಹಾಗೆ ಇಟ್ಕೊಳ್ಬೇಕು, ಬೇಂದ್ರೆ ಬರೆದಿದ್ದನ್ನ ಹಾಗೆ ಇಟ್ಕೊಳ್ಬೇಕು. ನೀವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಶಿಷ್ಟ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾದಂತ ಸಾಹಿತ್ಯವನ್ನ ರಚನೆ ಮಾಡಿದಂತ
ಕುವೆಂಪುರವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಎಷ್ಟು ಅದ್ಭುತ ಸಾಹಿತಿ ಅಂತಂದ್ರೆ ಅವ್ರು ಬಳಸ್ತಾ ಇದ್ದಂಥ ಪದಗಳಿದಾವಲ್ಲ, ಆ ಪದಗಳಲ್ಲೇ ಮಳೆ ತರಿಸುವಂಥ ಶಕ್ತಿ ಇತ್ತು ನೋಡಿ. ಉದಾಹರಣೆಗೆ, ಕತ್ತಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಎಷ್ಟು ಅದ್ಭುತವಾಗಿದೆ. ಎಲ್ಲ ಕತ್ತಲು ಕತ್ತಲು ಕತ್ತಲು. ಕತ್ತಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಅದ್ಭುತವಾದಂಥ ಸಾಹಿತ್ಯ ರಚನೆ. ಬೇಂದ್ರೆ ಅಷ್ಟೇ, ಅವ್ರು ಮಾತಾಡ್ತಾ ಇದ್ರು ಒಂದೇ ಪದಕ್ಕೆ 2-3 ಅರ್ಥಗಳನ್ನು ಕೊಡ್ತಾ ಇದ್ರು. ಇಲ್ಲಿ ಸೇರಿರುವ ಸಾವಿರದ ಜನ ಅನ್ನೋರು, ಇಲ್ಲಿ ಸೇರಿರುವ ಸಾವಿರದ ಜನ ಒಂದೇ ಪದ. ಸಾವಿರ ಅನ್ನುವಂಥ ಒಂದು ಪದವನ್ನ ಯಾವ ರೀತಿ ಬಳಸ್ತಾ ಇದ್ರು ನೋಡಿ, 2 ಅರ್ಥ ಬರೋ ಹಾಗೆ. ಸಾವಿರದ ಜನ ಇಂಥ ಅದ್ಭುತ ಕವಿಗಳನ್ನ ಪಡ್ಕೊಂಡಿರ್ತಕ್ಕಂಥ ನಾಡಿದು ಕನ್ನಡ ನಾಡಿದು. ಸೊ ಆ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅನೇಕ ಸಾಹಿತಿಗಳು ನಮ್ಮ ಮಧ್ಯೆ ಇದ್ದಾರೆ. ಆ ಸಾಹಿತ್ಯವನ್ನ ನಾವು ಓದಬೇಕಾಗಿದೆ. ನಾವು ಕೇವಲ ಸಾಂಕೇತಿಕವಾಗಿ ಕನ್ನಡ ರಾಜ್ಯೋತ್ಸವವನ್ನ ಮಾಡೋದಲ್ಲ, ಕನ್ನಡ ಜಾನಪದ ರಾಜ್ಯೋತ್ಸವವನ್ನ ಮಾಡೋದಲ್ಲ, ಅದರ ಒಳ ಹೊಕ್ಕು ನೋಡಬೇಕು, ಸಾಹಿತ್ಯವನ್ನ ಅರಿಯಬೇಕು. ಸಾಹಿತ್ಯ ರಚನೆ ಯಾವ ರೀತಿಯಲ್ಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪಂಪನಿಂದ ಹಿಡಿದು ಇಲ್ಲಿಯವರೆಗೆ 21ನೇ ಶತಮಾನದ ಈ ಕಾಲಘಟ್ಟದವರೆಗೆ ನಡೆದು ಬಂದ ಹಾದಿಯನ್ನ, ಸಾಹಿತ್ಯ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಕರ್ನಾಟಕದ ಏಕೀಕರಣ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಕನ್ನಡದ ಗಡಿಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ಬೇಕು. ಡಾಕ್ಟರ್ ರಿಯಾಜ್ ಪಾಷಾ, ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಕೇಂದ್ರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. SSLC ಪರೀಕ್ಷೆಯ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಸಾಧನೆಗಾಗಿ ವೇದಿಕೆಯಲ್ಲಿ ವಿಕಾಸ್ ಅವರು ಗೌರವವನ್ನು ಸ್ವೀಕರಿಸಿದರು. ಇದೀಗ ವರ್ಷಿತಾ ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಅವರ ಸಾಧನೆಗೆ, ಅವರ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಸಾಧನೆಗೆ ಪ್ರತಿಭಾ ಪುರಸ್ಕಾರವಾಗಿ ಹಿರಿಯರೆಲ್ಲರ ಆಶೀರ್ವಾದ ರೂಪವಾಗಿ ಅವರನ್ನು ಗೌರವಿಸಲಾಗ್ತಾ ಇದೆ. ವರ್ಷಿತಾ ಅವರು ಪಾಂಚಜನ್ಯ ವಿದ್ಯಾಪೀಠ ಶಾಲೆಯ ಕನ್ನಡ ಮಾಧ್ಯಮದಲ್ಲಿ 95% ಅಂಕವನ್ನು ಗಳಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲಿ, ಎಲ್ಲ ಹಿರಿಯರ ಆಶೀರ್ವಾದ ಅವರ ಮೇಲಿರಲಿ ಅಂತ ಹೇಳಿ ಮೂಲಕ ವಿನಂತಿಸ್ತೇನೆ. ನಾವು ಮಾತಾಡೋ ಭಾಷೆಯಲ್ಲಿ ಒಂದು ವಾಕ್ಯದಲ್ಲಿ ಕನಿಷ್ಠ 50ರಷ್ಟು ಇಂಗ್ಲೀಷ್ ಪದ ಇರ್ತದೆ, ಇನ್ನು 50 ಕನ್ನಡ ಪದ ಇರ್ತದೆ. ಹಾಗೆ ನಮ್ಮದು ಪ್ಯೂರ್ ಕನ್ನಡ. ಆತ್ಮೀಯರೇ, ಬಹಳ ಸಂತೋಷ ಸಮಾರಂಭ. ಇಂಥ ಒಂದು ಒಳ್ಳೆಯ ಸಮಾರಂಭ ನಮ್ಮ ಶಾಲೆಯ ಅಂಗಳದಲ್ಲಾಗಿದ್ದು ನನಗಂತೂ ತುಂಬ ಹೆಮ್ಮೆ ತಂದಿದೆ. ಇದಕ್ಕೆ ಸಹಕರಿಸಿದ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಪ್ರಿನ್ಸಿಪಾಲ್ ಅವರಿಗೆ, ಮುದ್ರಾಮಪ್ಪ ಅವರಿಗೆ ಮತ್ತು ಅವರೆಲ್ಲ ಸಹೋದ್ಯೋಗಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ, ಇನ್ನು ಮುಂದೆಯೂ ಕೂಡ ನಮ್ಮ ಶಾಲೆಯ ಅಂಗಣವನ್ನು ಉಪಯೋಗಿಸ್ಕೋಬೋದು. ನಮ್ಮ ಕೈಲಾದ ಸಹಾಯವನ್ನು ಕನ್ನಡದ ಕಾರ್ಯಕ್ರಮಗಳಿಗೆ ಖಂಡಿತ ಮಾಡ್ತೇವೆ. ನರಸಿಂಹಮೂರ್ತಿಯವ್ರ ಬಗ್ಗೆ 4ನೇ ಕಾರ್ಯಚಟುವಟಿಕೆಗಳ ಬಗ್ಗೆ, ಹಾಗೆ ವಿಜಯಲಕ್ಷ್ಮಿ ಸತ್ಮೂರ್ತಿ ಕೂಡ ಈ ವರ್ಷದಲ್ಲೇ 6-7 ಸಮಾರಂಭಗಳು ಮಾಡಿದ್ದಾರೆ. ದೇವರಲ್ಲೇ ಮಾಡಿದ್ದಾರೆ. ನಿಶಬ್ದ ಕೆಲಸ ಮಾಡ್ತಕ್ಕಂಥವ್ರು ಇವರೆಲ್ಲ. ಸತ್ಯಮೂರ್ತಿ, ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ಅಷ್ಟೇ. ನಿಮಗೆ ಎಷ್ಟು ಉತ್ಸಾಹ ಅಂತಂದರೆ ನೋಡಿ ಬೆಳಗಾಗಬೇಕು ಅಂತ ಉತ್ಸಾಹದಿಂದ ಕಾರ್ಯಕ್ರಮ ಮಾಡ್ತಾರೆ. ಅದು ಅಷ್ಟೇ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ಆಶ್ವಾಸನೆಗಳನ್ನು ನೀಡಿ ನನ್ನ ಈ ಅಧ್ಯಕ್ಷ ಭಾಷಣ ಮುಗಿಸ್ತೇನೆ. ಕಾರ್ತಿಕ ಮಾಸದ ಸಂಧ್ಯಾ ದೀಪದ ಈ ಬೆಳಕಿನ ಹೊತ್ತಿನಲ್ಲಿ ಜಾನಪದವೆಂಬ ಸೊಗಡಿನ ಮಣ್ಣಿನ ಹಳಗನ್ನಡವೆಂಬ ಸಾಹಿತ್ಯದ ದೀಪದನ್ನ ತಯಾರಿಸಿ
ವಚನ ಸಾಹಿತ್ಯವೆಂಬ ಎಣ್ಣೆಯನ್ನ ಹಾಕಿ ದಾಸ ಸಾಹಿತ್ಯವೆಂಬ ಬತ್ತಿಯನ್ನ ಇಟ್ಟು ನವ್ಯ, ನವೋದಯ, ಪ್ರಗತಿಶೀಲ, ದಲಿತ, ಬಂಡಾಯ ಸಾಹಿತ್ಯ ಈ ರೀತಿ ವಿವಿಧ ಸಾಹಿತ್ಯದ ಪ್ರಾಕಾರಗಳ ಕಿಡಿಯನ್ನ ಹೊತ್ತಿಸಿ ಕನ್ನಡದ ಬೆಳಕಿನಲ್ಲಿ ಬದುಕ್ತಾ ಇರತಕ್ಕಂಥ ಎಲ್ಲ ನನ್ನ ಸಹೃದಯ ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರಗಳು. ಕ್ಷಣಕ್ಕೊಂದು ಆಣಿ ಮುತ್ತನ್ನ ಉದಿರಿಸುತ್ತಾ ಅಂಕಣ ಕ್ಷೇತ್ರದ ಮುತ್ತಾಗಿರ್ತಕ್ಕಂತಹ ಬಹುಶಃ ನಾಡಗೀತೆಯಲ್ಲಿ ಬರ್ತಕ್ಕಂಥ ಎಲ್ಲ ಹೆಸರುಗಳಲ್ಲಿ ಒಂದು ಹೆಸರು ಇನ್ನೂ ನಮ್ಮ ಇದಲ್ಲಿದ್ದಾರೆ. ಅವರಿಗೆ ನಾನು ಆತ್ಮೀಯವಾದಂತಹ ನಮನಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನನ್ನ ಷಡಕ್ಷರಿ ಪೊನ್ನ ಅಂತ ಬರುತ್ತೆ, ಬೇರೆ ಯಾರು ಇಲ್ಲ ಅಲ್ಲಿ, ರನ್ನ ಇಲ್ಲ, ಪೊನ್ನ ಇಲ್ಲ, ಷಡಕ್ಷರಿಗಳು ಇಲ್ಲೇ ಇದ್ದಾರೆ. ಅವರಿಗೆ ನಾನು ನಮಸ್ಕಾರಗಳನ್ನ ಅರ್ಪಿಸ್ತೀನಿ. ಪಾಷಾ ಸರ್ ಹೇಳಿದ್ರು ಕನ್ನಡವನ್ನ ಬೆಳೆಸೋದಕ್ಕೆ ಬೇರೆ ಬೇರೆ ರೀತಿ ಇದೆ ಅಂತ. ಪಂಪ ಹೇಳ್ತಾನೆ, ಆ ರಂಕುಶ ವಿಟ್ಟೊಡೆ ನೆನವುದನ್ನ ಮನಂ ವನವಾಸಿ ದೇಶಮಂ ಅಂತ. ಬಹುಶಃ ನಾನು ಪಂಪನ ಕಾಲದಲ್ಲಿ ಬದುಕಿಲ್ಲ, ನಾನು ಬದುಕಿರ್ತಕ್ಕಂಥದ್ದು ಈ ನವೋದಯದ ಕಾಲದಲ್ಲಿ. ಆರಿಗೆ ಅಂಕುಶವನ್ನಿಟ್ಟಾದರೂ ಸರಿ ಕನ್ನಡವನ್ನಾಡುವಂತೆ ಮಾಡುವವ ಕನ್ನಡಿಗ ನಾನು. ಎ.ಪಿ. ರಾಜರತ್ನಂ ಹೇಳ್ತಾರಲ್ಲ, ನಾಲ್ಗೆ ಸೀಳಿಸಿ ನರ್ಕ ಕೂರಿಸಿ ಮೂಗು ಹೊಲಿಸಿದ್ರು ಆಡ್ತೀನಿ ಕನ್ನಡ ಪದಗಳು ಅಂತ. ರಾಜರತ್ನಂ ಕಾಲದಲ್ಲೂ ನಾನು ಬದುಕಿಲ್ಲ. ಯಾರಾದ್ರೂ ಕನ್ನಡ ಆಡಿಲ್ಲ ಅಂದ್ರೆ ನಾಲ್ಗೆ ಸೀಳಿಸಿ ನರ್ಕ ಕಳಿಸ್ಬಿಡ್ತೀನಿ ಅಂತಕ್ಕಂತಹ ಕಾಲದಲ್ಲಿ ಬದುಕಿರ್ತಕ್ಕಂತಹ ಕನ್ನಡಿಗ ನಾನು. ಬಹುಶಃ ಆ ಪರಿಸ್ಥಿತಿಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳಿಲ್ಲ ಅಂದ್ರೆ ಕನ್ನಡದ ಬೆಳವಣಿಗೆ ಸಾಧ್ಯ ಇಲ್ಲ. ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ ಅಂತಾರೆ. ಅದರಲ್ಲೇ ದ್ವಂದ್ವ ಇದೆ. ಇವಾಗ ನಾವು ಕನ್ನಡವನ್ನ ಉಳಿಸ್ಬೇಕಾ ಅಥವಾ ಕನ್ನಡವನ್ನ ಬೆಳೆಸ್ಬೇಕಾ? ಕನ್ನಡವನ್ನ ಉಳಿಸೋದು ನಾವು ಬೇಡ, ಕನ್ನಡವನ್ನ ಬೆಳೆಸೋದು ನಾವು ಬೇಡ, ಕನ್ನಡವನ್ನ ಬಳಸಿದ್ರೆ ಸಾಕಾಗಿದೆ. ಯಾಕೆಂದ್ರೆ ವೇದಿಕೆಯ ಮೇಲೆ ಭಾಷಣಕ್ಕೆ ಕನ್ನಡ ಸೀಮಿತ ಆಗಿರಬಾರ್ದು, ಸಾಹಿತ್ಯದ ಪುಸ್ತಕಗಳಲ್ಲಿ ಕನ್ನಡ ಸೀಮಿತ ಆಗಿರಬಾರ್ದು, ಕಾದಂಬರಿಗಳ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅಥವಾ ಅಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಕನ್ನಡ ಇರಬಾರ್ದು. ನನ್ನ ಅತ್ಯಂತ ಪ್ರೀತಿಯ ಕವಿ ಕೆ.ಪಿ. ತಿರುಚಂದ್ರ ತೇಜಸ್ವಿ ಅವರು ಹೇಳೋ ಪ್ರಕಾರ, ಯಾವುದೇ ಭಾಷೆಯ ಬೆಳವಣಿಗೆ ಆ ಭಾಷೆಯ ಸಾಹಿತ್ಯಕ ಶ್ರೀಮಂತಿಕೆಯಿಂದ ಆಗಲ್ಲ, ಆ ಭಾಷೆಯಲ್ಲಿರ್ತಕ್ಕಂಥ ಪದ ಸಂಪತ್ತಿಗಳಿಂದ ಆಗಲ್ಲ, ಆ ಭಾಷೆಯ ಬೆಳವಣಿಗೆ ಆ ಭಾಷೆಯನ್ನು ಬಳಸೋದ್ರಿಂದ ಮಾತ್ರ ಆಗುತ್ತೆ ಅಂತ ನಾವೆಲ್ಲರೂ ಈ ಒಂದು ಕನ್ನಡ ತಾಯಿಯ ನೆರಳಿನಲ್ಲಿ ಬದುಕ್ತಾ ಇದೀವಲ್ಲ, ಆ ಕನ್ನಡ ತಾಯಿಯ ಮುಂದೆ ಒಂದು ಸಣ್ಣ ಪ್ರತಿಜ್ಞೆಯನ್ನ ಮಾಡೋಣ. ಆದಷ್ಟು ಕನ್ನಡ ಬಳಸ್ತೀವಿ, ಆದಷ್ಟು ಕನ್ನಡದಲ್ಲಿ ಬದುಕ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ನಾವೇನಾದ್ರೂ ಮಾಡಿದ್ದೆ ಆದರೆ ಕನ್ನಡ ಮನೆಗೆ ನಾವು ಕೊಡಬಹುದಾದಂತ ಅತ್ಯಂತ ಶ್ರೇಷ್ಠವಾದಂತಹ ಗೌರವ ಅದೇ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ಕನ್ನಡದ ಮೂಲ ಸಾಹಿತ್ಯ ಜನಪದ ಸಾಹಿತ್ಯ ಲಿಖಿತ ರೂಪದಲ್ಲಿ ಇಲ್ಲದೆ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಬದುಕ್ತಾ ಇರತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ನಾನಿಲ್ಲಿ ಜಾನಪದ ಅಂತ ಬಳಸ್ತಾ ಇಲ್ಲ, ಯಾಕೆಂದ್ರೆ ನನಗೆ ಅದು ಜಾನಪದ ಆಗೋದಕ್ಕಿಂತ ಅದು ಜನಪದ ಆಗ್ಬೇಕು, ನಿಮ್ಮೆಲ್ಲರ ಪದ ಆಗ್ಬೇಕು, ನಮ್ಮೆಲ್ಲರ ಪದ ಆಗ್ಬೇಕು. ಆಗ ಮಾತ್ರ ಕನ್ನಡ ಬೆಳೆಯುತ್ತೆ. ಅದಾದ್ಮೇಲೆ ಬಂದಂತ ಎಲ್ಲ ಸಾಹಿತ್ಯಗಳು ಕನ್ನಡಕ್ಕೆ ಶ್ರೀಮಂತಿಕೆಯನ್ನ ತಂದ್ಕೊಟ್ಟಿರ್ಬೋದು, ಆದರೆ ಶಾಶ್ವತತೆಯನ್ನ ಕೊಟ್ಟಿರ್ತಕ್ಕಂಥದ್ದು ಜನಪದ ಸಾಹಿತ್ಯ. ನಮಗೆ ಶ್ರೀಮಂತಿಕೆ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಶಾಶ್ವತತೆ. ಆ ಶಾಶ್ವತತೆಯನ್ನ ಕನ್ನಡ ನೆಲಕ್ಕೆ ನಾವು ಕೊಡೋಣ. 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ. ನಾವು ವರ್ತಮಾನದಲ್ಲಿ ಕನ್ನಡಿಗರಾಗಿ ಬದುಕ್ತಾ ಇದ್ದೀವಿ ಅಂತ ಕೆಚ್ಚೆದೆಯಿಂದ ಹೇಳ್ಕೊಳ್ಳೋಣ. ನಾವು ಎಲ್ಲರೂ ಕನ್ನಡಿಗರಾಗೋಣ. ಧನ್ಯವಾದಗಳು. ಎಲ್ಲ ಕಲೆಗಳ ಮೂಲ ಬೇರು, ತಾಯಿ ಬೇರು ಜನಪದ ಅಂತೀವಿ ನಾವು. ಆ ಜನಪದನ ಉಳಿದ್ರೆ ಎಲ್ಲ ಉಳಿಯುತ್ತೆ ಅನ್ನೋದು. ಉಳಿಯೋದು ಹೇಗೆ? ಜನಪದನ ಹೇಗೆ ಉಳಿಸ್ಬೋದು? ಬಳಸೋದ್ರಿಂದ, ಮೇಸ್ಟ್ ಹೇಳಿದ ಹಾಗೆ ಬಳಸೋದ್ರಿಂದ ಜನಪದನ ಉಳಿಸೋದು. ಭಾಷೆನೂ ಅಷ್ಟೇ. ನೀವು ಇಷ್ಟು ಜನ ಇದ್ದೀರಾ, ಎಷ್ಟು ಜನ ನಿಮ್ಮ ಮೊಬೈಲ್ಗಳಲ್ಲಿ ಕನ್ನಡ ಬಳಸ್ತೀರಾ ಹೇಳಿ? ಒಂದು ಜನಪದ ಹೆಸರಿನಲ್ಲಿ ನೀವು ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ. ಒಂದು ಪಾರಂಪರಿಕ, ಇವಾಗ ಕನ್ನಡ ಭಾಷೆನ ಉಳಿಸಿ ಬಳಸಿ ಅನ್ನೋದಕ್ಕೆ ಬಳಸಿ ಅಂತ ಹೇಳ್ತೀವಲ್ಲ ಒತ್ತಿ, ಹಾಗೆ ಜನಪದ ಕಾರ್ಯಕ್ರಮನ ಜನಪದವಾಗಿ ಬಳಸಿ. ಜನಪದ ಏನಿದೆ ಅದನ್ನ ನಾನು ಹೇಳ್ತಿರೋದು, ನೀವು ಮಾಡ್ತಿರೋದು ತಪ್ಪಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಜನಪದ ಶೈಲಿಯಲ್ಲಿ ಫಸ್ಟ್ ನೀವು ಬಂದಡಿಕೆ ಎರಡಿಕೆ ಕೊಟ್ಟು ನಮ್ಮನ್ನ ಕರೆದ್ರಿ, ಅದು ಜನಪದ. ಅಲ್ಲಿಂದ ಮುಂದಕ್ಕೆ ನಿಂತೋಯ್ತು ನಿಮ್ಮ ಜನಪದ ಅನ್ನೋದು ನನ್ನ ವ್ಯಥೆ ಅಷ್ಟೇ ಇದೆ. ಯಾವುದಾದ ಕಾರ್ಯಕ್ರಮನ ನಾವು ಮಾಡಲ್ ಆಗಿ ತೋರಿಸೋದು. ಜನಪದ ಅಂದರೆ ಇದಪ್ಪ, ಇದು ಜನಪದ, ಅದನ್ನ ನೀವೆಲ್ಲ ಮಾಡಿ, ನಿಮ್ಮನ್ನ ನೋಡಿ ನಾವು ಕಲ್ತ್ಕೊಂತೀವಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ಜನಪದ ಇದನ್ನ ನಾವು ಕಟ್ಟಿ ಬೆಳೆಸ್ತಾ ಇದ್ದೀರಾ. ನೀವು ನಮಗೆ ಮಾರ್ಗದರ್ಶಕರಾಗಬೇಕು. ನಿಮ್ಮ ಕಾರ್ಯಕ್ರಮ ಪೂರ್ಣ ಪ್ರಮಾಣದಲ್ಲಿ ಜನಪದ ಆಗಬೇಕು ಅಂತ ನನ್ನ
ವಿಶ್ವಾಸಪೂರ್ಣ ಒತ್ತಾಯ ಅಂತ ನಾನು ಜನವರಿ 24, 25, 26 ರಾಷ್ಟ್ರೀಯ ಜನಪದ ಉತ್ಸವನ ನಾನು ಮಾಡ್ತಾ ಇದ್ದೀನಿ. 1,000 ಜನ ಕಲಾವಿದರು, ಕೇವಲ ಕರ್ನಾಟಕದ ಮಾತ್ರ ಅಲ್ಲ, 6 ರಾಜ್ಯಗಳಿಂದ 1,000 ಜನ ಕಲಾವಿದರನ್ನ ಸೇರಿಸಿ ರಾಷ್ಟ್ರೀಯ ಜನಪದ ಉತ್ಸವನ್ನಾಗಿ ನಾವು ಮಾಡ್ತಾ ಇದ್ದೀವಿ. 3 ದಿನಗಳ ಈ ಉತ್ಸವ ದಯಮಾಡಿ ತಾವೆಲ್ಲರೂ ಬರಬೇಕು ಅಂತಲೂ ಬಯಸ್ತಾ ಇದು ಮಾಡ್ತೀವಿ. ಅದಕ್ಕೆ ಇನ್ಫೋಸಿಸ್ಸು ನಮಗೆ ಸಹಕಾರ ಕೊಡ್ತಾ ಇದೆ. ಅದ್ರ ಮುಖಾಂತರ ದೊಡ್ಡವರು ನಮ್ಮ ಜೊತೆ ಸೇರಿಸಿದಾಗ ದೊಡ್ಡದಾಗಿ ಮಾಡೋಣ ಅಂತೇಳಿ ದೊಡ್ಡ ಕನಸನ್ನ ಕಂಡು 1,000 ಜನ ಕಲಾವಿದರನ್ನ ನಾವು ಸೇರಿಸಿ 6 ರಾಜ್ಯಗಳ 1,000 ಜನ ಕಲಾವಿದರನ್ನ ಸೇರಿಸಿ ನಾವೊಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅದು ಜನಪದವಾಗೇ ಇರುತ್ತೆ. ಜನಪದ ಅಲ್ಲಿ ಬೀಸೋ ಕಲ್ತಂದು ರಾಗಿ ಕೊಟ್ಟವ್ರಿಗೆ ಬೀಸಿಸ್ತೀವಿ. ಇಲ್ಲಿನ ಯುವಕರು, ಕಾಲೇಜು ವಿದ್ಯಾರ್ಥಿಗಳು ನಿಮಗೆಲ್ಲ ಆಮಂತ್ರಣ ಬರುತ್ತೆ. ನೀವು ಬಂದು ರಾಗಿ ಬೀಸ್ತಾ ಹಾಡು ಹೇಳೋದನ್ನ ಕಲಿಸ್ತೀವಿ ಅಲ್ಲಿ. ಆಮೇಲೆ ಡಿಜಿ ಪದ ಹಾಡೋದು ಕಲಿಸ್ತೀವಿ, ಜ್ಯೋತಿ ನೃತ್ಯ ಕಲಿಸ್ತೀವಿ, ಕೋಲಾಟ ಕಲಿಸ್ತೀವಿ ಕಾಲೇಜು ಹುಡುಗರಿಗೋಸ್ಕರ. ಅಂದರೆ ಮುಂದಿನ ಜನ್ರೇಷನ್ಗೆ ಜನಪದ ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಬರೀ ಉತ್ಸವ ಮಾಡಿ ನಮ್ಮ ಕಲಾವಿದರನ್ನ ಕುಣಿಸಿ ಅವರಿಗೆ ಸಂಭಾವನೆ ಕೊಟ್ಟು ಕಳಿಸೋದಲ್ಲ, ಮುಂದಿನ ತಲೆಮಾರಿಗೆ ಜನಪದವನ್ನು ಕೊಡೋದಕ್ಕೋಸ್ಕರ ಕಾಲೇಜು ಮಕ್ಕಳಿಗೆ ಆ 3 ದಿನಗಳಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನಾವು ಜನಪದವನ್ನು ಕಲಿಸುವ ಪ್ರಯತ್ನ ಮಾಡ್ತೀವಿ. ರಾಗಿ ಕಲ್ಲಿರುತ್ತೆ, ರಾಗಿ ಬೀಸ್ಕೊಂಡೇ ನೀವು ಹಾಡೋದು ಹೇಗೆ ಅಂತ ಅವರು ಹಳ್ಳಿ ಹೆಂಗಸರು ಬಂದು ನಮಗೆ ಕಲಿಸ್ಕೊಡ್ತಾರೆ. ದಯವಿಟ್ಟು ನೀವು ಮಕ್ಕಳು ಬಂದು ಕಲಿತ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಈ ಮುಖಾಂತರ ಮುಂದಿನ ತಲೆಮಾರಿಗೆ ಜನಪದವನ್ನು ಕೊಂಡೋಗುವ ಒಂದು ಕಾರ್ಯದಲ್ಲಿ ನಾನು ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ವೇದಿಕೆ ಮೇಲಿರುವಂತಹ ನಿಮ್ಮಗಳ ಮತ್ತು ಎಲ್ಲ ಗಣ್ಯರ ಸಹಕಾರ ನಮಗೆ ಅಗತ್ಯ ಇದೆ ಅಂತ ಬೇಡ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ. ಕೊನೆ ಮಾತಲ್ವಾ, ಅದಕ್ಕೆ ಬೇಗ ಮುಗಿಸ್ಬೇಕು. ಇವರಿಬ್ಬರು ಕೂಡ ಸರ್ಕಾರಿ ಪ್ರೌಢಶಾಲೆ ಅಗ್ರಹಾರ ದಾಸರಹಳ್ಳಿ ಇಲ್ಲಿಯ ವಿದ್ಯಾರ್ಥಿಗಳು. ಇಬ್ಬರಿಗೂ ಕೂಡ ಅಭಿನಂದನೆಗಳು. ಇವರ ಭವಿಷ್ಯ ಉಜ್ವಲವಾಗಿರಲಿ, ಇನ್ನು ಅತಿ ಹೆಚ್ಚು ಸಾಧನೆಗಳು ಇವರಿಂದ ಸಾಧ್ಯ ಆಗಲಿ. ಎಲ್ಲ ಹಿರಿಯರ ಆಶೀರ್ವಾದ ಅವರ ಮೇಲಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೆಲ್ಲರ ಪರವಾಗಿ ಶ್ರೀ ಅನಂತ್ ಭಾಗವತ್ ಅವರು ತಮ್ಮ ನುಡಿಗಳನ್ನಾಡಬೇಕಾಗಿ ವಿನಂತಿ. ಇದೀನ ಈ ವೇದಿಕೆಯಲ್ಲಿ ಕನ್ನಡ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರುವ ಎಲ್ಲ ಪುರಸ್ಕೃತರ ಪರವಾಗಿ ಶ್ರೀ ಅನಂತ್ ಭಾಗವತ್ ಅವರು ಒಂದೆರಡು ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ಅವನಿಗೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನಿಮ್ಮ ತಂಡದಲ್ಲಿ ನಾವು ಎಲ್ರಿಗೂ ಮಾತು ಕೊಡೋಣ. ವೇದಿಕೆಯಲ್ಲಿ ನಾನು ಯಾವ ಶ್ರುತಿಯಲ್ಲಿ ಹಾಡ್ತೀನಿ ಅಂದರೆ ಆ ಶ್ರುತಿಯನ್ನು ಕನ್ನಡದಲ್ಲಿ ನಾನು ಕಲಾವಿದರಿಗೆ ಹೇಳ್ಕೊಂಡು ನಾನು ಬಳಕೆ ಮಾಡ್ತೀನಿ ಅನ್ನೋದನ್ನು ಹೇಳಿ ನಾನು ಕನ್ನಡ ತಾಯಿಗೆ ನನ್ನ ಒಂದು ಅಳಿಲು ಸೇವೆ ಮತ್ತು ದಾಸರ ಪದಗಳು, ಭಾವಗೀತೆಗಳು ಇದೆಲ್ಲ ಕನ್ನಡದಲ್ಲೇ. ನಾನು ಅಂಕೆ ಕೂಡ ಕನ್ನಡದಲ್ಲೇ ಹೇಳಿಸ್ತೀನಿ. ಯಾವುದು ನಮ್ಮ ಅಂಕೆ ಎಲ್ಲ ಬಳಸೋದು ಈಗ ಎಲ್ಲ ಮೊಬೈಲ್ ನಂಬರು ಇಂಗ್ಲೀಷ್ ಬಿಟ್ಟರೆ ಕನ್ನಡದಲ್ಲಿ ಹೇಳೋರು ಯಾರಿದ್ದಾರೆ? ಆದರೆ ನಾನು ಬಾಯಟ್ ಮಾಡಿಕೊಳ್ಳೋದು 94 4 98 53 64 ನಾನು ಬಾಯಲ್ಲಿ ಗಟ್ಟಿ ಮಾಡ್ಕೊಳ್ಳೋದು ನಂಬರನ್ನು. ಇದು ನಾನು ಕನ್ನಡಕ್ಕಾಗಿ ಇನ್ನೂ ಸಾಹಿತ್ಯ ಓದೋದು ಇದೆಲ್ಲ ಇದೆ. ಆದರೆ ನಾನು ಇವತ್ತಿನಿಂದ ಅಲ್ಲ, ಮೊದಲಿಂದ ನಾನು ಅದನ್ನು ಬಳಸ್ಕೊಂಡು ಬಂದಿದ್ದೀನಿ. ಮುನ್ನವರು ಇವರು ಬಳಸ್ಕೊಂಡು ಕನ್ನಡಕ್ಕೆ ಏನು ಸಾಧ್ಯ ಉಂಟು ಅದನ್ನು ಮಾಡಲಿ ಅಂತ ಮಾಡ್ತೀವಿ ಅಂತ ನಿಮಗೆಲ್ಲ ನಾನು ಮಾತು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಎಸ್ ಬಾಲಾಜಿ ಅವರು ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರು. ಇವರಿಗೂ ಕೂಡ ಇನ್ನೋರ್ವ ಅತಿಥಿಗಳಾಗಿರುವ ಡಾಕ್ಟರ್ ರಿಯಾಜ್ ಪಾಷಾ, ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಕೇಂದ್ರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು. ಅವರಿಗೂ ಕೂಡ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಗೌರವ ಸಮರ್ಪಣೆ.
ಪೂರ್ವ ವಲಯದ ಉಪ ಆಯುಕ್ತರಾಗಿರುವ ಶ್ರೀ ಜೆ ರಾಜು ಅವರು, ಭಾರತ ವಿಕಾಸ ಪರಿಷತ್ನ ಅಧ್ಯಕ್ಷರಾಗಿರುವ ಶ್ರೀ ಆರ್ ರಘುನಾಥ್ ಸರ್ ಅವರಿಗೆ ಕೂಡ, ಎಲ್ಲರ ಪ್ರೀತಿಯ ಕನ್ನಡ ಪ್ರಾಧ್ಯಾಪಕರಾಗಿರುವ ಮುದ್ದುರಾಮಪ್ಪ ಸರ್, ದಯಮಾಡಿ ನಮ್ಮ ಪ್ರೀತಿಯನ್ನ ಗೌರವವನ್ನ ಸ್ವೀಕರಿಸಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಅವ್ರ ಹೆಸರು ಕೇಳ್ತಿದ್ದಂಗೆ ಬರೋ ಚಪ್ಪಾಳೆನೇ ಸಾಕ್ಷಿ. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಪ್ರೀತಿಯ ಧನ್ಯವಾದಗಳು. ಹಾಗೆ ಇದೀನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಎಲ್ಲ ಸನ್ಮಾನಿತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಚೈತ್ರ ಸಂದೇಶ್ ಎಜುಕೇಶನಲ್ ಟ್ರಸ್ಟ್ ನ ಸಂಸ್ಥಾಪಕ ಕಾರ್ಯದರ್ಶಿಯಾದಂತಹ ಶ್ರೀ ಸಂದೇಶ್ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ತುಂಬ ಪ್ರೀತಿಯ ಧನ್ಯವಾದಗಳು. ಅವರು ನಮ್ಮ ಗೌರವವನ್ನ ಪ್ರೀತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಕನ್ನಡ ಜಾನಪದ ಪರಿಷತ್, ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಘಟಕಗಳ ವತಿಯಿಂದ ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿದಂತಹ ಚೈತ್ರ ಸಂದೇಶ್ ಎಜುಕೇಶನಲ್ ಟ್ರಸ್ಟ್ ನ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರುವ ಶ್ರೀ ಸಂದೇಶ್ ಅವರಿಗೆ ಗೌರವ ಸಮರ್ಪಣೆ. ಹಾಗೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿಭಾ ಪುರಸ್ಕಾರವನ್ನು ಪಡೆದಂತಹ 4 ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಚಂದವನ್ನ ಹೆಚ್ಚಿಸಿದಂತಹ ಒಂದು ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮ, ಶ್ರೀ ಸಂತವಾಣಿ ಸುಧಾಕರ್ ಅವರ ಜನಪದ ಗೀತೆಯನ್ನ ಹಾಡಿದಂತಹ ಅವರಿಗೂ ಮತ್ತೆ ಅವರ ತಂಡ ಸಹಕಾರದಲ್ಲಿದ್ದಂತಹ ವಾದ್ಯ ಸಹಕಾರ ನೂರು ವರುಷ ಬಾಳಿರಿ, 100 ದೀಪ ಬೆಳಗಿರಿ, 100 ಬಾಳು ಬೆಳಗಲು ನೀವೇ ಜ್ಯೋತಿಯಾಗಿರಿ. ಕೇಶವ್ ಸರ್. 100 ವರುಷ ಬಾಳಿರಿ, 100 ದೀಪ ಬೆಳಗಿರಿ, 100 ಬಾಳು ಬೆಳಗಲು ನೀವೇ ಜ್ಯೋತಿಯಾಗಿರಿ. ದೋಷವೇ